ರೈತ ಮಗ ಅಂತಂದ್ರೆ ರೈತನೇ ಇನ್ನೊಬ್ಬ ರೈತರಿಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಪರಿಸ್ಥಿತಿ ಬಂದಿದೆ. 224 ಕ್ಷೇತ್ರದಲ್ಲೂ 28ನೇ ವಿಧಾನಸಭಾ ಕ್ಷೇತ್ರಕ್ಕೆ ವಿಧಾನಸಭಾ ಎಲೆಕ್ಷನ್ಗೆ ಎಲ್ಲವನ್ನೂ ಕೂಡ ನಿಲ್ಲಿಸ್ತಾ ಇದ್ದೀವಿ. ನಾವು ಚೇಂಜ್ ಮಾಡಿದ್ರೆ ಮಾತ್ರ ನೀವು ನಮ್ಗೆ ಓಟ್ ಹಾಕಿ ಅಂತ ಕೇಳೋದು. ಪ್ರತಿ 20 ಕಿಲೋಮೀಟರ್ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕು, 60 ಬೆಡ್ ಹಾಸ್ಪಿಟಲ್ ಇರಬೇಕು, ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಇರಬೇಕು. ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನಿಮ್ಮ ದುಡ್ಡಲ್ಲೇ ನಮ್ಮ ಭಾಗ್ಯ ಅಂತ ಕೊಡ್ತೀರಿ. ಮ್ಯಾಕಿ ಪಾಲಿಸೀಸ್ ಅನ್ನುವಂಥದ್ದು ಇದು ಕರ್ನಾಟಕ ಜನರ ಪಕ್ಷ, ರಾಜಕೀಯ ಪಕ್ಷ ಅಂತ ನಾವು ಹೇಳ್ತಾ ಇದ್ದೀವಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ SS TV. ನಾನು ವಿಶ್ವ ಶೆಟ್ಟಿ. ಸ್ಪೆಷಲ್ ಗೆಸ್ಟ್ ಇದ್ದಾರೆ ಮಾತಾಡ್ತೀರಿ ಅಂತ. ಇವರು ಸಿನಿಮಾ ನಿರ್ಮಾಪಕರು. ಹೌದು, ಸಿನಿಮಾ ಆಸಕ್ತಿಗಿಂತ ಇವರಿಗೆ ಸಮಾಜ ಸುಧಾರಣೆಯಲ್ಲಿ ಹೆಚ್ಚಿನ ಆಸಕ್ತಿ ಇರುವಂಥವ್ರು. ಇವಾಗ ಅವ್ರದ್ದೇ ಆದಂಥ ಒಂದು ಪಕ್ಷ ಕೂಡ ಕಟ್ಟಿದ್ದಾರೆ. ಇವಾಗ ಆಗ್ತಿರೋ ರಾಜಕೀಯ ಬೆಳವಣಿಗೆಯಲ್ಲಿ ಆಗ್ತಿರೋ ಬೆಳವಣಿಗೆ ನೋಡಿ ಈ ಪಕ್ಷವನ್ನು ಸ್ಟಾರ್ಟ್ ಮಾಡಿದ್ರೆ ಅದೇ ಮ್ಯಾಕಿ ಪಾಲಿಸೀಸ್ ಅನ್ನುವಂಥದ್ದು. ಆ ಪಕ್ಷ ಏನೆಲ್ಲ ಮಾಡುತ್ತೆ ಅನ್ನುವಂಥ ವಿಚಾರ ಇವತ್ತು ನಾನು ಹೇಳ್ತಾ ಹೋಗ್ತೀನಿ, ಅವ್ರ ಮಾತಾಡ್ತಾ ಹೋಗ್ತೀನಿ. ಸರ್ ಮೊದಲಿಗೆ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಸೂಪರ್ ಸರ್. ಒಂದು ಪಕ್ಷದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಬದಲಾವಣೆಯಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಆಗ್ತಿದೆ ಅನ್ನುವಂಥದ್ದು. ನೀವು ಹೇಳೋದಾದ್ರೆ ರಾಜಕೀಯ ಬದಲಾವಣೆ ಆಗ್ತಿದೆ, ನಿಮಗೆ ಅರ್ಥ ಆಗ್ತಾ ಇದೆ. ಬಟ್ ಏನೆಲ್ಲ ಬದಲಾವಣೆ ಆಗ್ತಿದೆ, ಇನ್ನೂ ನಮ್ಗೆ ಏನೆಲ್ಲ ಬೇಕಾಗಿರುವಂಥದ್ದು ವಿಚಾರ ಹೇಳೋದಾದ್ರೆ ಸರ್, ನನ್ನ ಪ್ರಕಾರ ಬದಲಾವಣೆ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. 20 ವರ್ಷದಿಂದ ನಾನು ಅದು ನಡ್ಕೊಂಡು ಹೋಗ್ತಿದೆ ಹೊರತು ಬದಲಾವಣೆ ಅನ್ನುವಂಥದ್ದು ಯಾರು ತರ್ತಾನೆ ಇಲ್ಲ. ಇವತ್ತು ತುಂಬಾ ಜನ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ತಾರೆ, ಬಟ್ ಬದಲಾವಣೆ ಅಂತೂ ಇಲ್ಲಿ ತನಕನೂ ಆಗ್ತಾ ಇರುವಂತದ್ದು ನಾವು ನೋಡ್ತಾನೆ ಇಲ್ಲ. ಇವತ್ತು ನೋಡಿ 68% ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ಯೂಸ್ ಆಗಿದೆ. ಅದು ನ್ಯೂಸ್ ಮಾಡೋದಕ್ಕೆ ಯಾರು ಮುಂದೆ ಹೋಗ್ತಿಲ್ಲ, ವ್ಯವಸಾಯದ ಬಗ್ಗೆ ಕಾಳಜಿ ಕೊಡ್ತಿಲ್ಲ. ಈವನ್ ರೈತ ಆಗಿತ್ತು ಅಂದ್ರೂ ಅವನ ಹತ್ರ 10 ಎಕರೆ ಜಮೀನು ಇತ್ತು ಅಂತ ಅವ್ನು ಬಂದು ಬೆಂಗಳೂರಲ್ಲಿ ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಬಂದೈತೆ. ರೈತನ ಮಗ ಅಂತಂದ್ರೆ ರೈತನೇ ಇನ್ನೊಬ್ಬ ರೈತನಿಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಇದು ಈ ಕಡೆ ಬಿಡ್ತು ಅಂದ್ರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥ ತಾಂಡವ ಆಡ್ತಾ ಇದೆ. 68ರಿಂದ 70%, 78% ತನಕ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ ಜನಕ್ಕೆ. ಗೌರ್ಮೆಂಟ್ ಅಲ್ಲಿ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾ ಇದ್ದಾರೆ, ಕೆಲಸಗಳು ಸಿಗ್ತಾ ಇಲ್ಲ. ಸೊ ಈ ತರ ನಾನಾ ರೀತಿಯಾದಂತ ಪ್ರಾಬ್ಲಮ್ಗಳನ್ನ ಸಣ್ಣ ವಿಷಯದಲ್ಲಿ ಬದಲಾವಣೆ ಮಾಡಬಹುದು, ಬಟ್ ಅದನ್ನ ಸರ್ಕಾರದವರೇ ಆಗ್ಲಿ ಯಾರೇ ಆಗ್ಲಿ ಅದನ್ನ ಗಮನದಲ್ಲಿ ತಗೊಳ್ತಾ ಇಲ್ಲ. ಸೊ ಇವತ್ತಿನ ವಿದ್ಯಮಾನದಲ್ಲಿ ಇವತ್ತಿರುವಂತ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಅದನ್ನ ಸುಲಲಿತವಾಗಿ ಮಾಡ್ಬೋದು. ಅದನ್ನೆಲ್ಲ ಯಾರು ಮಾಡದೇ ಇರೋ ಕಾರಣದಿಂದ ನಾವು 10 ವರ್ಷದಿಂದ ಈ ಬದಲಾವಣೆಗೋಸ್ಕರನೇ ಆತುರದಿಂದ ಕಾಯ್ತಾ ಇದ್ದೋ, ಯಾರು ಮಾಡ್ತಾ ಇಲ್ಲ ಅನ್ನೋ ಕಾರಣದಿಂದ ಒಂದು ಫೈಂಡ್ನೇ ನಾವು ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮದೇ ಆದಂಥ ಬಿಸ್ನೆಸ್ನ ಸೆಟಪ್ ಮಾಡಿ ಸುಮಾರು ಅದಕ್ಕೆ ಅದೆಲ್ಲ ಖರ್ಚು ಮಾಡೋದಕ್ಕೆ ಅದಕ್ಕೆ ದುಡ್ಡು ಹೇಗೆ ಬೇಕು ಅಂತ ಅನ್ನುವಂಥದ್ದು ನಮ್ಮ ಸಂಸ್ಥೆಗಳಿಂದನೇ ದುಡಿದು ಅದನ್ನ ನಮ್ಮ ಫೌಂಡೇಶನ್ ಮಾಡಿ ಪರಮಾತ್ಮ ಫೌಂಡೇಶನ್ ಅಂತ ಮಾಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಮೆಮೊರಿನಲ್ಲಿ ಮ್ಯಾಕಿಸ್ ಪರಮಾತ್ಮ ಫೌಂಡೇಶನ್ ಅಂತ ಮಾಡಿ ಅದ್ರ ಮುಖಾಂತರ ನಾವು ಇವಾಗ ಪೊಲಿಟಿಕಲ್ ಪಾರ್ಟಿ ಕಟ್ಟಿ 224 ಕ್ಷೇತ್ರದಲ್ಲೂ 28ನೇ ವಿಧಾನಸಭಾ ಕ್ಷೇತ್ರಕ್ಕೆ ವಿಧಾನಸಭಾ ಎಲೆಕ್ಷನ್ಗೆ ಎಲ್ಲವನ್ನೂ ಕೂಡ ನಿಲ್ಲಿಸ್ತಾ ಇದ್ದೀವಿ. ಅಂದರೆ ಸರ್, ಈಗ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಭರವಸೆ ಕೊಡ್ತಾರೆ, ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅನ್ನುವಂಥದ್ದು. ಅಧಿಕಾರ ಸಿಕ್ಕರ ಮೇಲೆ ಯಾರು ಕೂಡ ಅದ್ರ ಬಗ್ಗೆ ಕೇರೇ ಮಾಡಲ್ಲ. ಬಟ್ ಅವರು ಇವರು ಅಂತಲ್ಲ, ಪ್ರತಿಯೊಬ್ಬರು ಕೂಡ ಎಲ್ಲರೂ ಮಾಡ್ತಾರೆ. ಬಟ್ ನಿಮ್ಮ ಮೇಲೂ ಜನರ ನಂಬಿಕೆ ಬರಬೇಕಂದ್ರೆ ನೀವು ಇವರು ಅದೇ ರೀತಿ ಇರ್ತಾರೆ ಅನ್ನುವಂಥದ್ದು ಭರವಸೆ ಜನರು ಇಟ್ಕೊಂಡಿರ್ತಾರೆ. ಆ ಕಾರಣದಿಂದ ಬೇರೆ ಪಕ್ಷಕ್ಕೆ ಒಲವು ತೋರಿಸಲ್ಲ. ಬಟ್ ಜನರು ಆ ರೀತಿ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋಕೆ ಕೊಡ್ತೀರಾ? ಚೇಂಜ್ ಆಗುತ್ತಾ ಏನು ಅಂತ? ನಾವು ಬೇರೆಯವ್ರ ಥರ ಹೇಳೋದೇ ಇಲ್ಲ. ನಾವಿನ್ ಚೇಂಜ್ ಮಾಡಿದ್ರೆ ಮಾತ್ರ ನಮ್ಗೆ ಓಟ್ ಹಾಕಿ ಅಂತ ಹೇಳ್ತೀವಿ. ನಾವು ಚೇಂಜ್ ಯಾವತ್ತೋ ಮಾಡ್ತೀವಿ ಅನ್ನೋದಿಲ್ಲ. ಅಧಿಕಾರ ಸಿಕ್ಕರ ಮೇಲೆ ಚೇಂಜ್ ಮಾಡ್ತೀನಿ ಅಲ್ಲ, ಅಧಿಕಾರ ಸಿಕ್ಕಿದ್ಮೇಲೆ ಚೇಂಜ್ ಮಾಡ್ತೀವಿ ಅಂತಲ್ಲ. ನಾವೀಗ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ನಾವು ಚೇಂಜ್ ಮಾಡಿದ್ರೆ ಮಾತ್ರ ನೀವು ನಮ್ಗೆ ಓಟ್ ಹಾಕಿ ಅಂತ ಕೇಳೋದು. ನಾವು ಬೇರೆ 70 ವರ್ಷದಿಂದ ಹೇಳ್ದಂಗೆ ನನ್ಗೊಂದು ಅವಕಾಶ ಕೊಡಿ, ನಾನೇನೋ ಬದಲು ಮಾಡ್ತೀನಿ, ಅದಿಲ್ಲ. ನಾನು ಇವತ್ತಿಂದನೇ ಬದಲು ಮಾಡ್ಕೊಂಡು ಹೋಗ್ತಿದ್ದೀನಿ. ಹೇಗೆ? ಫಸ್ಟ್ ಅನ್ಎಂಪ್ಲಾಯ್ಮೆಂಟ್ ನಿರ್ಮೂಲನೆ ಮಾಡೋದ್ರಲ್ಲಿ, ಬಿಸ್ನೆಸ್ ನ ಸೆಟಪ್ ಮಾಡೋದ್ರಲ್ಲಿ, ರೂರಲ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ, ಊರಿನ ಸಮಸ್ಯೆಗಳು ಮೇಜರ್ ಸಮಸ್ಯೆ ಇರುತ್ತೆ ಅದನ್ನ ಬದಲಾವಣೆ ಮಾಡೋದ್ರಲ್ಲಿ, ಲೈಟ್ ಇಲ್ದೇ ಇರೋರಿಗೆ ದೀಪ ಇಲ್ದೇ ಇರೋರಿಗೆ ಇದು ಮಾಡೋದ್ರಲ್ಲಿ, ಟೆಕ್ನಾಲಜಿ ಯೂಸ್ ಮಾಡಿ ಸೋಲಾರ್ ಎನರ್ಜಿನ ಪ್ರಕ್ಯೂರ್ ಮಾಡುವಂತದ್ದಾಗ್ಬೋದು, ಗೋಬರ್ ಗ್ಯಾಸ್ ತಯಾರಿ ಮಾಡುವಂತದ್ದು ಹಳ್ಳಿನಲ್ಲಿ. ಸೊ ಈ ತರ ನಮ್ದು 19 ಕಂಪ್ನಿ ಮಾಡಿದೀವಿ ಈಗ ಸದ್ಯಕ್ಕೆ. ನಮ್ಮ ಹತ್ರ ಇರುವಂತದ್ದು 2 ಪಬ್ಲಿಕ್ ಲಿಮಿಟೆಡ್ ಕಂಪನಿ, 14 ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್, 2 ಇಂಟರ್ನ್ಯಾಷನಲ್ ಕಂಪನಿ ಇದೆ, ಮತ್ತೆ ಒಂದು ಫೌಂಡೇಶನ್ ಇದೆ, ಒಂದು FPO ಅಂತ ಮಾಡಿದ್ವಿ. ಸೊ ಇವೆಲ್ಲದ್ರ ಮುಖಾಂತರ ನಾವು ಈ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆ ಅಂತಾನೆ ಒಂದು ಸ್ಟ್ರಕ್ಚರ್ಡ್ ಮಾಡಿದೀವಿ. ನೀವು ನೋಡ್ಬೋದು, ನಮ್ಮ ಸಂಸ್ಥೆ ನಮ್ಮ ಪಾರ್ಟಿ ಹೆಸರು ಬಂದು ಮ್ಯಾಕಿ ಪಾಲಿಸೀಸ್ ಅಂತ. ಅಂದ್ರೆ ಎ ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ. ಸೊ ನಾವು ಮ್ಯಾನಿಫೆಸ್ಟೋನ ಹೇಳುವಂತವ್ರಲ್ಲ, ಮ್ಯಾನಿಫೆಸ್ಟೋ ಮಾಡಿ ಕಾರ್ಯರೂಪಕ್ಕೆ ತರುವಂತವ್ರು ಅನ್ನುವಂತ ಒಂದು ಸಿದ್ಧಾಂತ, ಒಂದು ಹೊಸ ಆಯಾಮನ ತರಬೇಕು ಅನ್ಕೊಂಡಿದ್ವಿ. ಅದಕ್ಕೆ ಅಂತಾನೆ ಒಂದು ಬಡ್ಜೆಟ್ ಇಟ್ಕೊಂಡು ಒಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಎಲ್ಲರಿಗೂ ಕೂಡ ಏನೇನ್ ಮೂಲಭೂತ ಸೌಕರ್ಯಗಳು ಸಿಗ್ಬೇಕು ಅದನ್ನೆಲ್ಲಾನು ತರಿಸ್ತಾ ಹೋಗೋಣ ಈಗಿಂದನೇ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಇವಾಗ ಅಧಿಕಾರ ಸಿಗುತ್ತೋ ಬಿಡುತ್ತೋ ನೆಕ್ಸ್ಟು, ಆದರೆ ನೀವು ಇವಾಗಲಿಂದಲೇ ಬದಲಾವಣೆ ತರ್ತಾ ಇದ್ದೀರಾ. ನೆಕ್ಸ್ಟ್ ನೀವು ಇದೆಲ್ಲ ಕೆಲಸ ಮಾಡಿನೂ ಕೂಡ ನಿಮಗೆ ಅಧಿಕಾರ ಸಿಕ್ಕಿಲ್ಲ ಅಂದರೆ ಅವಾಗಲೂ ಕೂಡ ಕಂಟಿನ್ಯೂ ಮಾಡ್ತೀರಾ ಅಥವಾ ಇಲ್ಲಿಗೆ ಕ್ವಿಟ್ ಮಾಡ್ತೀರಾ ಹೇಗೆ ಅಂತ? 3 ದಿನ ರಜೆ ಸರ್. 28 ಎಲೆಕ್ಷನ್ ಹಿಂದಿನ ದಿನ ಎಲೆಕ್ಷನ್ ದಿನ, ಅದಾದ್ಮೇಲೆ ನೆಕ್ಸ್ಟ್ ಡೇನ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ ನಮ್ದು. ನಮ್ಮ ಗುರಿ ಇರೋದು ಬರೀ 28 ಎಲೆಕ್ಷನ್ಗೆ ಅಂತಲ್ಲ, ನಮ್ಮ ಗುರಿ ಇರೋದು ಇದು ಬರೀ ಪ್ರಾದೇಶಿಕ ಪಕ್ಷ ಅಂತಾನು ನಾನು ಕಟ್ತಾ ಇಲ್ಲ. ನಾನು ಮಾಡ್ತಿರುವಂತದ್ದು ಇದು ನ್ಯಾಷನಲ್ ಪಾರ್ಟಿ ತರ ಮಾಡ್ಬೇಕು ಅಂತ. ಏನ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀನಿ ಇದು ಪೈಲಟ್ ರನ್ ಅಂತ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಗೇನು ಅಧಿಕಾರನೇ ಸಿಕ್ಲಿಲ್ಲ, ನಮ್ಗೆ ಯಾರು ಮತನೇ ಹಾಕಿಲ್ಲ, ಏನು ಬಂದಿಲ್ಲ ಅಂದ್ರೂ ನೆಕ್ಸ್ಟ್ ಎಲೆಕ್ಷನ್ ಮುಗಿದ್ ನೆಕ್ಸ್ಟ್ ಡೇ ಇಂದಾನು ಕೆಲಸ ಶುರುವಾಗಿ ನಡೀತಾನೆ ಇರುತ್ತೆ. ನಮ್ದು 2047ಕ್ಕೆ ರಿಯಲ್ ಸ್ವಾತಂತ್ರ್ಯ ಕೊಡ್ಬೇಕು. ಸ್ವತಂತ್ರ ಬಂದು 100 ವರ್ಷ ಆಯ್ತು ಅನ್ನುವಷ್ಟೊತ್ತಿಗೆ ನಿಜವಾದ ಸ್ವಾತಂತ್ರ್ಯ ಪ್ರತಿಯೊಬ್ಬರಲ್ಲೂ ಇರಬೇಕು. ನಮ್ಮ ಭಾರತ ಇಡೀ ಪ್ರಪಂಚದಲ್ಲಿ ನಂಬರ್ 1 ಎಕಾನಮಿ ಆಗಿರ್ಬೇಕು. ಇಲ್ಲಿರುವಂತವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಇರಬಾರ್ದು. ಇಲ್ಲಿ ಇರುವಂತ ಎಲ್ಲಾ ಅಗ್ರಿಕಲ್ಚರ್ ಭೂಮಿ ಯೂಸ್ ಆಗ್ಬೇಕು. ಹಾಸ್ಪಿಟಲ್ ಎಜುಕೇಶನ್ ಫ್ರೀ ಆಗ್ಬೇಕು. ಸೊ ನಮ್ಮ ದೇಶ ಸೌಂದರ್ಯವಾಗಿರ್ಬೇಕು. ಸಿಂಗಾಪುರ್, ದುಬೈ, UK ಇದಕ್ಕಿಂತ ಬ್ಯೂಟಿಫುಲ್ ಆಗಿ ನಮ್ಮ ದೇಶ ಇರಬೇಕು. ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿ ರನ್ ಆಗ್ತಿರ್ಬೇಕು ಅನ್ನುವಂತ ಒಂದು ಹೊಸ ಆಯಾಮ ಇಟ್ಕೊಂಡು ನಾವು ಬರ್ತಾ ಇದೀವಿ. ಈ ಎಲೆಕ್ಷನ್ ನಾವು ಇವಾಗ ಆಲ್ರೆಡಿ ನಾವು ಗೆದ್ಬಿಟ್ಟಿದೀವಿ. ಯಾಕಂದ್ರೆ ಬಿಸ್ನೆಸ್ ಅಂತಂದ್ರೆ ಅದೊಂಥರ ಸೇವೆ ಇದ್ದಂಗೆ. ನಾವು ಆ ಸೇವೆ ಮಾಡ್ತಿರೋದ್ರಿಂದ ಜನ ನಮ್ಗೆ ಆದಾಯ ಕೊಡ್ತಾ ಇದ್ದಾರೆ. ಅಲ್ಲಿ ಆಲ್ರೆಡಿ ನಾವು ಜನಕ್ಕೆ ಸೇವೆ ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಪೊಲಿಟಿಕಲ್ ಯಾಕೆ ಬೇಕು ಅಂತ ಹೇಳ್ತು ಅಂದ್ರೆ ನಾವೇನೋ ಒಳ್ಳೇದ್ ಮಾಡ್ತಾ ಇದೀವಿ, ಅದು ಗೊತ್ತಿಲ್ಲದೆ ಇರುವಂತವ್ರು ಬಂದು ಅಲ್ಲಿ ಕೂತ್ಕೊಳ್ಳುವಂತವ್ರು ಅದನ್ನ ಮತ್ತೆ ಕರಪ್ಷನ್ ಮಾಡ್ಕೊಂಡು ಅಥವಾ ನಾವು ಮಾಡೋದಕ್ಕೂ ಕೂಡ ಕಲ್ಲು ಹಾಕೊಂಡು ಹೋಗ್ಬಾರ್ದು ಅನ್ನುವಂತ ಒಂದು ಉದ್ದೇಶಕ್ಕೋಸ್ಕರ ನಾವು ಪೊಲಿಟಿಕಲ್ಗೆ ಎಂಟ್ರಿ ಆಗುವಂತ ಅನಿವಾರ್ಯತೆನ ತಗೊಂಡಿದೀವಿ. ಈಗ ಅವ್ರಿಗೂ ಹೇಳೋದು ಇಷ್ಟೇನೆ, ನಾನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನ ಅವರೇ ಸ್ಪೀಡ್ ಆಗಿ ತಗೊಂಡು ನನ್ಕಿನ್ನ ಚೆನ್ನಾಗಿ ಮಾಡ್ತಾ ಹೋದ್ರೆ ನನಗೆ ಇನ್ನೂ ಸಂತೋಷ. ಅಂದರೆ ಇವಾಗ ಎಲೆಕ್ಷನಿಗೆ ನಿಲ್ಲಬೇಕು, ಒಂದು ಅಧಿಕಾರ ಸಿಗಬೇಕು ಅಂದರೆ ಇಷ್ಟೊಂದು ಹಣ ಖರ್ಚು ಮಾಡಬೇಕು, ಇಷ್ಟಿದ್ರೆ ಮಾತ್ರ ಅಧಿಕಾರ ಸಿಗುವಂಥದ್ದು ಅನ್ನೋವಂಥದ್ದು ಎಲ್ಲ ಮಾತಾಡ್ತಾರೆ ಸರ್. ನೀವು ಏನೂ ಇದು ಮಾಡದೆ ಹೆಂಗೆ ಅಷ್ಟೆಲ್ಲ ಪಡ್ಕೋತೀರಾ ಹೇಗೆ? ಏನೂ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅವ್ರ ತರ ಎಂಡ ಸರಾಯಿ ಅಥವಾ ಎಲೆಕ್ಷನ್ ಇದಕ್ಕೆ ದುಡ್ಡು ಹಂಚೋದು ಆ ಕೆಲಸ ನಾನು ಮಾಡಲ್ಲ. ಬಟ್ ನಾನು ಖರ್ಚು ಮಾಡ್ತೀನಿ. ಈಗ ಹಾಸ್ಪಿಟಲ್ಗಳು ಕಟ್ಟಿಸ್ಬೇಕು ಅಂತ ಬಡ್ಜೆಟ್ ಮಾಡಿದೀವಿ. 15,000 ಕೋಟಿ ಬಡ್ಜೆಟ್ ಮಾಡ್ಕೊಂಡಿದೀವಿ. ಪ್ರತಿ 20 ಕಿಲೋಮೀಟರ್ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕು, 60 ಬೆಡ್ ಹಾಸ್ಪಿಟಲ್ ಇರಬೇಕು, ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಇರಬೇಕು ಅಂತ ಮ್ಯಾಕಿಸ್ ಯೂನಿವರ್ಸಿಟಿ ಅಂತ ಮಾಡ್ತಾ ಇದೀವಿ. ಅದ್ರ ಮುಖಾಂತರ ಪ್ರತಿ ಒಬ್ಬನಿಗೂ ಕೂಡ ಅವನ ನಾಲೆಡ್ಜ್ ಬೇಸ್ ಎಜುಕೇಶನ್ ಸಿಗ್ಬೇಕು. ಅವನು 18 ವರ್ಷ ಆಯ್ತಿದ್ದಂಗೆ ಅವನಿಗೆ ಕೆಲಸ ಇರಬೇಕು ಅಥವಾ ಅವನಿಗೆ ಬಿಸ್ನೆಸ್ ಮಾಡೋದು ಬಂಡವಾಳ ಇರಬೇಕು. ಸೊ ಇದು ನಮ್ಮ ಯೂನಿವರ್ಸಿಟಿಯಿಂದ ಮಾಡಿ ನಾವು ಬಾಂಡ್ ಪೇಪರ್ ಕೊಟ್ಟು ಆ ಎಜುಕೇಶನ್ ಅಲ್ಲಿ ಅವ್ರನ್ನ ತಗೊಳ್ತೀವಿ. ಇಲ್ಲಾಂದ್ರೆ ನೀವು ಕೊಟ್ಟಿದ್ದ ಹಣನೆಲ್ಲ ವಾಪಸ್ ಕೊಡ್ತೀವಿ ಅನ್ನುವಂತ ಒಂದು ದೊಡ್ಡ ಪದನ ಯೂಸ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಬೇರೆ ದೇಶದಿಂದ MNC ಕಂಪನಿ ಪ್ರಾಜೆಕ್ಟ್ಗಳನ್ನೆಲ್ಲ ತಂದು ಕೊಡ್ತೀವಿ. ನಮ್ಮ ಅಗ್ರಿಕಲ್ಚರ್ನ 68% ಅಗ್ರಿಕಲ್ಚರ್ನ ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟೆ ನಾವಿವಾಗ ಸೂಪರ್ ಮಾರ್ಕೆಟ್ಸ್ ಮಾಡಿ ಸೆಂಟ್ರ್ ಮಾಡ್ತಾ ಇದೀವಿ. ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ಗಳು ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಒಳ್ಳೆ ಪದಾರ್ಥನ ಅಂದ್ರೆ ನ್ಯಾಚುರಲ್ ಆಗಿ ಬೆಳೆಯುವಂತ ಒಂದು ಪದ್ಧತಿನ ತರ್ತಾ ಇದೀವಿ. ಸೊ ನಾವು ಕರ್ನಾಟಕನ 6 ಭಾಗವಾಗಿ ಮಾಡಿದೀವಿ. ಝೋನ್ಸ್ ಲೆವೆಲ್ ಅಲ್ಲಿ ಗುಲ್ಬರ್ಗ ಝೋನು, ಬೆಳಗಾವಿ ಝೋನು, ಬಳ್ಳಾರಿ ಝೋನು, ಬೆಂಗಳೂರು ಝೋನ್, ಮೈಸೂರು ಝೋನ್, ಮಂಗಳೂರು ಝೋನ್ ಅಂತ. ಈಚ್ ಝೋನ್ ಅಂಡರ್ 5 ಡಿಸ್ಟಿಕ್ ಇರುತ್ತೆ. ಡಿಸ್ಟಿಕ್ ಕೆಳಗಡೆ ತಾಲೂಕು, ತಾಲೂಕು ಕೆಳಗಡೆ ಹೋಗ್ಲಿ, ಹೋಗ್ಲಿ ಕೆಳಗಡೆ ಪಂಚಾಯತಿ, ಪಂಚಾಯತಿ ಕೆಳಗಡೆ ಹಳ್ಳಿ ಅಂತ ಈ ತರ ಒಂದು ಆರ್ಗನೋಗ್ರಾಮ್ ಮಾಡಿರೋದ್ರಿಂದ ನಾವೊಂದು ಸ್ಟ್ರಕ್ಚರ್ಡ್ ಆಗಿ ಇನ್ಪುಟ್ಸ್ ಕೊಡ್ತೀವಿ. ಸ್ಟ್ರಕ್ಚರ್ಡ್ ಆಗಿ ಔಟ್ಪುಟ್ ತಗೊಳ್ಳೋದ್ರಿಂದ ಎಲ್ಲೆಲ್ಲಿ ಏನೇನಿದೆ, ಏನೇನ್ ಮಾಡ್ಬೇಕು, ಬದಲಾವಣೆನ ತರಬೇಕು ಅನ್ನುವಂಥದ್ದನ್ನ ಇದೇ ಒಂದು ಅಜೆಂಡಾದಲ್ಲಿ ತಗೊಂಡು ಹೋಗ್ತೀವಿ ಸರ್. ಅಂದರೆ ನಿಮ್ಮ ಐಡಿಯಾ ಚೆನ್ನಾಗಿದೆ ಸರ್, ಆದರೆ ಇದಕ್ಕೆಲ್ಲ ಹಣ ಅನ್ನುವಂಥದ್ದು ಬೇಕೇ ಬೇಕಾಗುತ್ತೆ. ಬಟ್ ಅದು ಎಲ್ಲಿಂದ ತರ್ತೀರಾ ನೀವು ಅನ್ನುವಂಥದ್ದು ಒಂದು ಪ್ರಶ್ನೆ ಮೂಡೆ ಜನರಲ್ಲಿ. ಅದಕ್ಕೆ ಅಂತ 2023ರಿಂದ ನಾನು ಮಾಡ್ತಕ್ಕಂಥದ್ದೇನಪ್ಪ ಅಂದ್ರೆ ಸಂಸ್ಥೆಗಳು ಕಟ್ಟಿದೆ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಅಮೆರಿಕದಲ್ಲಿ ಜೆಫ್ ಬೆಜೋಸ್ ಕೂತಿದ್ದಾನೆ, ಅಮೆಜಾನ್ ಅಂತ ಕಂಪ್ನಿ ಮಾಡ್ಕೊಂಡು. ಆತ ಇಲ್ಲಿ ಬಂದೇ ಇಲ್ಲ, ಇಲ್ಲಿ ಬರೋದೇ ಇಲ್ಲ. ಆದ್ರೆ ಇಲ್ಲಿ ಲಕ್ಷಾಂತರ ಕೋಟಿ ದುಡ್ಡು ಅವನು ಕೊಡ್ತಾ ಇದ್ದಾರೆ ಎಲ್ಲರೂ. ಹೌದು. ಅವ್ನು ಮಾಡಿದ್ದೇನು? ಡೆಲಿವರಿ ಕೊಡೋದು. ಯಾರ್ಯಾರು ಏನೇನು ತಲುಪ್ತಾ ಇಲ್ಲ ಅದನ್ನ ತಲುಪಿಸುವಂತ ಕೆಲಸ ನಾವು ಮಾಡ್ದ. ಆಪ್ ಮುಖಾಂತರ ಜನ ಆರ್ಡರ್ ಮಾಡ್ಕೊಳ್ತಾರೆ. ಯಾವ್ದೋ ಕಂಪ್ನಿಯವ್ರು ರಿಜಿಸ್ಟರ್ ಆಗಿರ್ತಾರೆ, ಅವರು ಪದಾರ್ಥ ಕೊಡ್ತಾರೆ, ಹುಡುಗರು ತಗೊಂಡೋಗಿ ಡೆಲಿವರಿ ಕೊಡ್ತಾರೆ. ಈಗ ಅದೇ ಸಿಸ್ಟಮ್ನ ನಾವು ಮಾಡಿದಾಗ ಏನಾಗುತ್ತೆ, ಅವ್ನಿಗೋಗು ಲಾಭ ಏನಾಗುತ್ತೆ, ನಮ್ಮ ಕಂಪ್ನಿಗೆ ಬರುತ್ತೆ. ಹೌದೋ ಇಲ್ವೋ? ಹೌದು. ಅವನೇನೋ $1 ಟ್ರಿಲಿಯನ್ ಹೋಗ್ತಿದ್ದಾನೆ ಅಂತ ಆ ದುಡ್ಡು ನಮಗೆ ಬರ್ತಾ ಹೋಗುತ್ತೆ. ಆ ದುಡ್ಡನ್ನ ಅವನೇನ್ ಮಾಡ್ತಾನೆ, ಅವ್ನ ದೇಶಕ್ಕೆ ಇಟ್ಕೊಂಡು ಅವ್ನು ಲ್ಯಾವಿಶ್ ಆಗಿ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವೇನ್ ಮಾಡ್ತೀವಿ, ಅದೇ ದುಡ್ಡನ್ನ ಫೌಂಡೇಶನ್ಗೆ ಹಾಕ್ತೀವಿ. ಈಗ ಅಂಬಾನಿ ಅವ್ರ ಮಗನ ಮದ್ವೆನ 5,000 ಕೋಟಿ ಖರ್ಚು ಮಾಡಿದವ, ಕರೆಕ್ಟ್ ಅಲ್ವಾ? ಅದೇ 5,000 ಕೋಟಿನ ನನ್ನ ಮಗಳ ಮದ್ವೆ ಮಾಡೋಕೋ ಅಥವಾ ನನಗೆ ಅನ್ಕೋ 20 ಲಕ್ಷದಲ್ಲೋ 30 ಲಕ್ಷದಲ್ಲೋ ಮುಗಿಸ್ತೀನಿ. ಮಿಕ್ಕಂತ ದುಡ್ಡೆಲ್ಲ ಏನ್ ಮಾಡೋದು? ಅದು ಸಮಾಜ ಸೇವೆಗೆ ಹಾಕ್ಬೇಕು ಅಂತ. ಸೊ ಈ ದೃಷ್ಟಿಕೋನ ಇಟ್ಕೊಂಡೆ ಮಲ್ಟಿಪಲ್ ಕಂಪ್ನೀಸ್ಗಳು ಮಾಡಿದೀವಿ. ನಮ್ಮ ಕಂಪ್ನೀಸ್ ಅಲ್ಲಿ ಎನರ್ಜಿ ಕಂಪ್ನಿ ಇದೆ, ಮೋಟರ್ಸ್ ಕಂಪ್ನಿ ಅಂತ ಇದೆ, ನಮ್ದು ಫ್ರೆಶ್ ಮೀಟ್ ಅಂತ ಇದೆ. ಈಗ ಸೂಪರ್ ಮಾರ್ಕೆಟ್ಸ್ಗಳು ನಾವು ಏನ್ ಮಾಡಿದೀವಿ ಅಂತಂದ್ರೆ 850 ಪಂಚಾಯತಿ ಲೆವೆಲ್ ಅಲ್ಲಿ ಸೂಪರ್ ಮಾರ್ಕೆಟ್ಸ್ ಮಾಡ್ತಾ ಇದೀವಿ. ನಮ್ಮ ಒಂದಿನದ ಟರ್ನ್ ಓವರ್ 92-93 ಕೋಟಿ ತನಕ ಮಾಡೋದಕ್ಕೆ ಎಸ್ಟಿಮೇಷನ್ ಮಾಡಿದೀವಿ. ಸೊ ಪ್ರತಿದಿನ 5-6 ಕೋಟಿ ಲಾಭ ಬರ್ತಾ ಇರುತ್ತೆ. ಆ 5-6 ಕೋಟಿ ಈ ಸೇವೆಗೆ ಅಂತಾನೆ ಫೌಂಡೇಶನ್ ಹೋಗ್ತಾ ಇರುತ್ತೆ. ಆ ಫೌಂಡೇಶನ್ ಇಂದ ಮಾಡ್ತೀವಿ. ಇದು ಒಂದು ವರ್ಗ.
ಇದಲ್ಲದೆ ನಾವು ಜಮೀನ್ದಾರ್ಸ್ ಕ್ಲಬ್ ಅಂತ ರಿಯಲ್ ಎಸ್ಟೇಟ್ ಕಂಪ್ನಿನಲ್ಲಿ ಮಾಡ್ತಾ ಇದೀವಿ. ಇದಲ್ಲದೆ ಅಲ್ಲಿ ಮಾಲ್ಸ್ಗಳನ್ನೆಲ್ಲ ಮಾಡ್ತಿದೀವಿ, MNC ಕಂಪ್ನಿ ಮಾಡ್ತಾ ಇದೀವಿ. ನಮ್ದು ಇನ್ಫೋಟೆಕ್ ಅಂತ IT ಕಂಪ್ನಿ ಇದೆ, ಇನ್ಫಿಎಕ್ಸ್ ಅಂತ ಒಂದು ಕಂಪ್ನಿ ಇದೆ. ಸೊ ಈ ತರ ಮಲ್ಟಿಪಲ್ ಕಂಪ್ನೀಸ್ಗಳೆಲ್ಲ ಇರೋದ್ರಿಂದ ಅದರಿಂದ ಬರುವಂತ ಬಂಡವಾಳಗಳನ್ನೆಲ್ಲ ಮತ್ತೆ ರೀಪ್ರೊಡ್ಯೂಸ್ ಮಾಡಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನ್ಯಾಚುರಲ್ ಆಗಿ ಬರುವಂತ ಸೂರ್ಯ ಬೆಳಗ್ಗೆ ಹುಟ್ತಾನೆ ಸಂಜೆಗೆ ಹೋಗ್ತಾನೆ. ಸೊ ಹಳ್ಳಿಗಳಲ್ಲಿ ನಾವೇನ್ ಮಾಡ್ತಿದ್ವಿ, ಸೋಲಾರ್ ಪ್ಲಾಂಟ್ಸ್ಗಳು ಮಾಡ್ತಿದೀವಿ. ಅದರಿಂದ ಎನರ್ಜಿ ಸ್ಟೋರೇಜ್ ಮಾಡಿ ಮೋಟಾರ್ಸ್ಗೆ ಅಂದ್ರೆ ವೆಹಿಕಲ್ ಬೇಕಾಗುವಂತ ಬ್ಯಾಟ್ರಿಗಳನ್ನ ತಯಾರಿಸೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಗೋಬರ್ ಗ್ಯಾಸ್ ಪ್ಲಾಂಟ್ಗಳು ಮಾಡ್ಬಿಟ್ಟು ಸಿಲಿಂಡರ್ಗಳು, ಗ್ಯಾಸ್ ಸಿಲಿಂಡರ್ಗಳನ್ನೆಲ್ಲ ಫಿಲ್ ಮಾಡಿ ಎಲ್ಲ ಕಡೆಗೂ ತಲುಪಿಸುವಂತ ಕೆಲಸ ಮಾಡ್ತಾ ಇದೀವಿ. ಸೊ ಈ ತರದೆಲ್ಲ ಯೋಜನೆ ಇಟ್ಟಿರೋದ್ರಿಂದ ಅದರಿಂದ ಬರೋ ರೆವಿನ್ಯೂನೆಲ್ಲ ನಾವು ಸಮಾಜ ಸೇವೆಗೆ ಅಂತ ಇಟ್ಟು ಅದ್ರ ಮುಖಾಂತರ ಪೊಲಿಟಿಕಲ್ ಪಾರ್ಟಿನಲ್ಲಿ ಕಾರ್ಯರೂಪಕ್ಕೆ, ಅಂದ್ರೆ ಬರುವಂತ ಕಾರ್ಯಕರ್ತರನ್ನ ಬರೀ ಕಾರ್ಯಕರ್ತರ ಕೆಲಸ ಮಾಡುವಂಥದ್ದಲ್ಲ, ಅವರನ್ನ ಒಬ್ಬ ಎಂಪ್ಲಾಯಿ ತರ ಅವರಿಗೆ ಒಂದು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿ ಅವನನ್ನ ಒಂದು ಶಾಸಕನಾಯ್ತು ಅಂತ ನಾವು ಏನ್ ಕೆಲಸ ಮಾಡಬೇಕು ಅಂತ ಈ 18 ತಿಂಗಳು ಅವನು ಟ್ರೈನಿಂಗ್ ಕೊಟ್ಟು, ಒಂದು ಮಿಲಿಟರಿಗೆ ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ 2 ವರ್ಷ 3 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಕ್ವಾಲಿಫಿಕೇಶನ್ ಆದ್ರೂ ಇದೆ, ಇಂತಿಷ್ಟು ಓದಿರ್ಬೇಕು ಅನ್ನುವಂಥದ್ದು ಏನು ಇಲ್ಲ. ಅವನು ಈ 18 ತಿಂಗಳು ಸತತವಾಗಿ ಕೆಲಸ ಮಾಡ್ಬೇಕು ಅವನ ಕ್ಷೇತ್ರದ್ದು. ಅವನ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವಂತ ಥಿಂಗ್ಸ್ಗಳೇನು, ಅವನ ಕ್ಷೇತ್ರದಲ್ಲಿ ಏನೇನ್ ಬದಲಾವಣೆ ಮಾಡ್ಬೇಕು, ಅವನಿಗೆ ನಾವು ಬರೀ ಅವನ ಒಬ್ಬನಿಗೆ ಹೊರೆ ಹೊರಿಸಲ್ಲ. ಅವನ ಕೆಳಗಡೆ ಇರುವಂತ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ಗಳನ್ನ ರೆಡಿ ಮಾಡ್ತೀವಿ ಅದೇ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ, ಗ್ರಾಮ ಪಂಚಾಯತಿ ಅವರನ್ನ ರೆಡಿ ಮಾಡ್ತೀವಿ, ಅದಾದ್ಮೇಲೆ ಮೇಲ್ಗಡೆ ಲೋಕಸಭೆಯವ್ರನ್ನ ರೆಡಿ ಮಾಡ್ತೀವಿ MP ಎಲೆಕ್ಷನ್ಗೆ ಅಂತ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಇವ್ರಿಗೆ ಪೂರಕವಾಗಿ ಬರ್ತಾ ಹೋಗ್ತಾರೆ. ಇವನು ಪೂರಕವಾದಾಗ ಇವನು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಇದಲ್ಲದೆ ನಮ್ಮ ಎಂಪ್ಲಾಯೀಸ್ಗಳು ಇರ್ತಾರೆ. ಸೊ ಅವರೆಲ್ಲ ಸಪೋರ್ಟ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ನು ಏನ್ ಕೆಲಸ ಮಾಡ್ಬೇಕು ಅದು ಅಚ್ಚುಕಟ್ಟಾಗಿ ಆಗ್ತಾ ಹೋಗುತ್ತೆ. ಸೊ ಈ ತರ ಯೋಜನೆ ಇಟ್ಕೊಂಡು ನಾವು ಹೋಗ್ತೀವಿ. ನಿಮ್ಮ ಐಡಿಯಾ ಚೆನ್ನಾಗಿದೆ, ಅದು ಇದು ಕಾರ್ಯರೂಪಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಮ್ಮ ಜನರಿಗೆ ಇದು ಅರ್ಥ ಆಗಲ್ಲ. ಯಾಕಂದರೆ ಎಲೆಕ್ಷನ್ ಹಿಂದಿನ ದಿನ ಯಾರು ನಮಗೆ ಹೆಂಡ ಕೊಡ್ತಾರೆ, ಯಾರು ನಮಗೆ ದುಡ್ಡು ಕೊಡ್ತಾರೆ, ಇವ್ರು ನಮ್ಮ ಜಾತಿಯವರು, ಇವ್ರು ನಮ್ಮ ಪಕ್ಷದವರು, ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಬಾಸು ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಈ ರೀತಿ ವರ್ಕೌಟ್ ಆಗುತ್ತಾ ನಿಮಗೆ? ಈ ರೀತಿ ಮಾಡ್ತಾರಲ್ಲ, ಅದಕ್ಕೆ ಏನು ಹೇಳ್ತೀರಾ ಅಂತ? ಸರ್, 2 ತರ ಇದೆ ಸರ್. ಒಂದು ಈಗ ಸ್ವಾರ್ಥದಲ್ಲಿ ನನಗೆ ಅಧಿಕಾರ ಬೇಕು ಅಂತ ಬರೋರು ಒಂದು ವರ್ಗ. ಅವ್ರೇನ್ ಮಾಡ್ತಾರೆ, ನನ್ಗೆ ವೋಟ್ ಹಾಕಿದ್ರೆ ಮಾತ್ರ ನಾನು ಇವ್ರು ಖರ್ಚು ಮಾಡ್ತೀನಿ ಅಂತ, ನಾನು ಖರ್ಚು ಮಾಡಿದೀನಿ ನನ್ಗೆ ವೋಟ್ ಹಾಕ್ಬೇಕು ಅಂತ ಬರ್ತಾರೆ. ಅಲ್ಲ, ಜನರ ಮೈಂಡ್ ಸೆಟ್ ಬದಲಾಗಬೇಕಲ್ಲ. ಇರ್ಲಿ, ಜನರ ಮೈಂಡ್ ಸೆಟ್ ಹಂಗೆ ಇದೆ ಅಂತಾನೆ ಅನ್ಕೊಳ್ಳೋಣ. ನಾವು ಅದಕ್ಕೋಸ್ಕರನೇ ಬರ್ತಾರೆ ಅಂತ ಅನ್ಕೊಳ್ಳೋಣ. ಈಗ ನಾವು ಬಂದಿರೋದೇನಕ್ಕೆ, ಬದಲಾವಣೆ ಮಾಡೋದಕ್ಕೆ, ಅಧಿಕಾರಕ್ಕಲ್ಲ. ನಾವೀಗ ಆಲ್ರೆಡಿ ಮ್ಯಾನಿಫೆಸ್ಟೋ ಮಾಡ್ಕೊಂಡಿದೀವಿ. ನಾವೊಬ್ಬ CM ಅಭ್ಯರ್ಥಿ ಅಂತ ಮಾಡ್ಕೊಂಡಿದೀವಿ. ನಾನೊಬ್ಬ ಅದೇ ತರ ಕೆಲಸ ಮಾಡ್ಬೇಕು ಅಂತಿದೀವಿ. ಶಾಸಕರನ್ನ ರೆಡಿ ಮಾಡ್ಬೇಕು ಅಂತಿದೀವಿ, ಕ್ಯಾಬಿನೆಟ್ಗಳು ರೆಡಿ ಮಾಡ್ಬೇಕು ಅಂತಿದೀವಿ, ಡಿಸ್ಟ್ರಿಕ್ಟ್ ಕಮಿಷನರ್ಗಳನ್ನ ರೆಡಿ ಮಾಡ್ಬೇಕು ಅಂತಿದೀವಿ. ಇದೆಲ್ಲ ನಾವು ನಮ್ಮ ಸಂಸ್ಥೆಯಿಂದ ನಾವು ಅವ್ರಿಗೆಲ್ಲರಿಗೂ ಏನ್ ಮಾಡ್ತೀವಿ ಅಂತಂದ್ರೆ ಒತ್ತು ಕೊಟ್ಟು ಅಂತವ್ರಿಗೆ ಸಂಬಳ ಕೊಟ್ಟು ಅಂತದ್ ಇಟ್ಕೊಂಡು ಸಂವಿಧಾನ ಸಂಪೂರ್ಣ ಓದಿಸ್ಕೊಂಡು ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕು ಅನ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಒಂದು ಹಳ್ಳಿನಲ್ಲಿ ಅವರು ಮೂಲಭೂತ ಸೌಕರ್ಯನೇ ಸಿಗ್ತಿರಲ್ಲ ಅನ್ಕೊಳ್ಳಿ, ಲೈಟ್ಗಳು ಹಾಕಿರಲ್ಲ, ರೋಡ್ಗಳು ರೆಡಿ ಮಾಡ್ಕೊಡ್ತಿರಲ್ಲ, ಎಷ್ಟೋ ವರ್ಷದಿಂದ ಮಾಡಿರುವಂತವ್ರು. ಈಗ ಅವ್ನು ಬಂದವನು ಕೊಡೋನು ಯಾವತ್ತು ಕೊಡ್ಬೋದು, ಎಲೆಕ್ಷನ್ ಹಿಂದಿನ ದಿನ ಕೊಡ್ತಾನೆ, ಊಟ ಕೊಡ್ತಾನೋ ದುಡ್ಡು ಕೊಡ್ತಾನೆ, ಏನೋ ಕೊಡ್ತಾನೆ. ಈಗ ಪ್ರತಿದಿನ ನಾವು ಊಟ ವ್ಯವಸ್ಥೆ ಆಗುವಾಗ ನಮ್ಮ ಫೌಂಡೇಶನ್ ಇಂದ ಕಡಿಮೆ ರೇಟಿನಲ್ಲಿ ಅವ್ನು ಗ್ರಾಸರಿ ಕೊಡ್ತು ಅಂದ್ರೆ, ಯಾವ್ದು ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಕ್ಕೋ ಹಾಗೆ ಅವನಿಗೆ ಗ್ರಾಸರೀಸ್ ಹೋಯ್ತು ಅಂದ್ರೆ ಅವ್ರವ್ರು ತಲುಪ್ತು ಅಂತಂದ್ರೆ, 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 2 ವರ್ಷ ಸತತವಾಗಿ ಹೋಯ್ತು ಅಂತಂದ್ರೆ ಅವನ ಒಂದು ದಿನಕ್ಕೆ ಇಷ್ಟಪಡ್ತಾನೆ ಅನ್ನೋದಾದ್ರೆ, ಒಂದಿನ ಕೂಡ 5,000 ಇಂಪಾರ್ಟೆಂಟ್, ಇವ್ರು ಕೊಟ್ಟಿರೋದು 50,000 ನನ್ಗೆ ಇಷ್ಟ ಇಲ್ಲ ಅನ್ನೋದಿತ್ತು ಅಂದ್ರೆ ಅಂತವನ್ನ ನನ್ನ ಕೈ ಬದಲು ಮಾಡಕ್ ಆಗದೆ. ಯಾರ ಕೈಲಿ ಬದಲು ಮಾಡಕ್ ಆಗಲ್ಲ. ಇನ್ನೊಂದು, ಈ ಜಾತಿ ವಿಷಯ ಬಂದಾಗ ಇವ್ರು ನಮ್ಮ ಜಾತಿಯವರು, ಇವ್ರು ವಿನ್ ಆಗ್ಲೇಬೇಕು, ಇವ್ರು ಗೆಲ್ಲೇಬೇಕು, ಈ ರೀತಿ ಸಪೋರ್ಟ್ ಮಾಡೋರು ಇರ್ತಾರೆ. ಜಾತಿ ಅನ್ನುವಂಥದ್ದು ಇತ್ತು ಸರ್, ಒಂದು ಕಾಲದಲ್ಲಿ ಇತ್ತು. ಇವಾಗ ಜಾತಿ ಅನ್ನೋದಕ್ಕಿಂತ ಅದಕ್ಕೂ ಮೇಲ್ಗಡೆ ಯೋಚನೆ ಮಾಡುವಂತ ಜನ ಇದ್ದಾರೆ. ನೀವು ನೋಡ್ಬೋದು, 2018ನೇ ಎಲೆಕ್ಷನ್ ಒಂದು ಸ್ಟಾಟಿಸ್ಟಿಕ್ಸ್ ಮಾಡಿದೆ ನಾನು. ಅಲ್ಲಿ ಬಿಜೆಪಿ ಸರ್ಕಾರ ಕಾರ್ಯರೂಪಕ್ಕೆ ಬರುತ್ತೆ. ಟೋಟಲ್ ವೋಟ್ ಬಂದು 96 ಲಕ್ಷ ಬಂದಿರುತ್ತೆ. ಯಾರ್ಯಾರು ವಿನ್ನಿಂಗ್ ಕ್ಯಾಂಡಿಡೇಟ್ ಇದ್ದಾರೋ ಅದು 96 ಲಕ್ಷ ಒಂದು ಸರ್ಕಾರ ರಚನೆ ಮಾಡ್ತಾರೆ. 96 ಲಕ್ಷ ವೋಟ್ ಇಟ್ಕೊಂಡು. ಅದೇ ವರ್ಷದಲ್ಲಿ ವೋಟ್ ಆಗ್ತಾ ಇರೋದು ವೋಟ್ ಸಂಖ್ಯೆ ಎಷ್ಟು ಅಂದ್ರೆ 1,32,00,000. ಅಂದ್ರೆ ಆ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತಾ ಇರೋರು 1,32,00,000 ಜನ ವೋಟ್ ಹಾಕಿಲ್ಲ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ವೋಟ್ ಹಾಕ್ತಾ ಇರೋರು ಮನ್ಸು ಮಾಡ್ತು ಅಂತಂದ್ರೆ ಒಂದು ಸರ್ಕಾರನೇ ಬದಲಾವಣೆ ಮಾಡ್ಬೋದು. ಈಗ ವೋಟ್ ಹಾಕ್ತಾ ಇರೋರು ಕಾರಣ ಏನಿರ್ಬೋದು, ಇವನ್ ಬಿಟ್ಟು ಅವ್ನ್ ಯಾರು ಅಂತ ನಾವ್ ಹಾಕೋಕ್ ಇಷ್ಟ ಇಲ್ಲ ಅನ್ನೋದಿರ್ಬೋದು, ಇಲ್ಲಿಂದ ಹೋಗಿ ವೋಟ್ ಹಾಕ್ತಾರ, ಏನ್ ಅವ್ನ ಅದೇ ಕೆಲಸ ಮಾಡ್ತಾನೆ ಅನ್ನುವಂಥದ್ದು ಇರ್ಬೋದು, ನಾನಾ ರೀತಿಯಾದಂತ ಪ್ರಾಬ್ಲಮ್ಗಳು ಇರ್ಬೋದು, ಅಥವಾ ನಾವು ಬದಲಾವಣೆ ಬಯಸ್ತಿಲ್ಲ ಅನ್ನುವಂಥದ್ದು ಇರ್ಬೋದು. ವೋಟ್ ಹಾಕೋರ್ನ ಒಂದು ವರ್ಗನ ಬಿಟ್ಟೇ ಬಿಟ್ಟು ನಾವು ಯಾರ್ಯಾರು ಏನೇನ್ ಸಹಾಯ ಬೇಕು, ಏನೇನು ಅವಶ್ಯಕತೆ ಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗೋಣ. ಈಗ ಜಾತಿ ಅಂತ ಅವ್ರನ್ನೇ ಹಾಕೊಂಡು ಅವ್ರ ಕೈಲೇ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಅಂತಂದ್ರೆ ನಮ್ ಕೆಲಸ ಅಂತೂ ಇಲ್ಲಲ್ಲ. ಈಗ ನಾವ್ ಯಾರ ಹತ್ರ ನಾವು ದುಡ್ಡು ತಗೊಳ್ತಿದ್ರೆ, ಈಗ ಅವ್ರು ಮಾಡ್ತಿರೋದೇನು, ರಾಜಕೀಯ ಸರ್ಕಾರಕ್ಕೆ ಬರೋರು ಜನಗಳ ದುಡ್ಡು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವೇ ದುಡಿತಾ ಇದೀವಿ, ನಾವೇ ದುಡ್ಡು ಕೆಲಸ ಮಾಡ್ತಿದೀವಿ, ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ನಮಗೆ ವ್ಯತ್ಯಾಸ ಅಂತ ಆಗಲ್ಲ. ನಾನ್ ಹೇಳ್ತಿರೋದೇನಂತಂದ್ರೆ, ಜಾತಿ ರಾಜಕಾರಣ ಇತ್ತು, ಅಥವಾ ಹೆಂಡ ಸರಾಯಿ ರಾಜಕಾರಣ ಇತ್ತು, ಹಿಂದಿನ ದಿನ ದುಡ್ಡು ಕೊಡುವಂತ ರಾಜಕಾರಣ ಇತ್ತು, ಇದೆಲ್ಲ ಇತ್ತು. ಇದ್ರ ಜೊತೆನಲ್ಲಿ ಅವ್ರು ಅನುಭವಿಸಿರುವಂತ ದರ್ಪನೂ ಕೂಡ ನೋಡಿದಾರೆ ಅವರು. ಯಾರು ಹೇಳಿ,
ಇವತ್ತು ನಾನು 5,000 ಕೊಟ್ಟಿದ್ದೀನಿ, ಇಂದ ಕೊಟ್ಟಿದ್ದೀನಿ, ನಾಳೆ ನಾನು ಗೆದ್ದಾದ್ಮೇಲೆ ಅಣ್ಣ ನಾನು ಕೆಲಸ ಮಾಡಿಸ್ಕೊಂಡಿದೆ, ನೀನ್ ಯಾಕೋ ಬಂದಿದ್ಯಾ ಹೋಗು ಅಂತ ಅನ್ನೋದು ಅದೇ ಜನ ಅನ್ನಿಸ್ಕೊಂಡಿದ್ದಾರೆ. ಅರ್ಥ ಆಯ್ತು? ನಾವು 2 ವರ್ಷ ಅವ್ರ ಜೊತೆ ಪ್ರೀತಿ ಪಾತ್ರರಾಗಿ ಪ್ರೀತಿಯಿಂದ ನಾವು ನಡ್ಕೊಂಡು ನೋಡಿದಾಗ ಪ್ರಾಯಶಃ ಜನ ಥಿಂಕ್ ಮಾಡ್ಬೋದು, ಇಲ್ಲ ಅದ್ರ ಮೇಲೂ ನನಗೆ ಜಾತಿನೇ ಬೇಕು ಅಥವಾ ಅದ್ರ ಮೇಲೂ ನನಗೆ ಇದೇ ಬೇಕು ಅನ್ನೋದು ಅಂಥವ್ರನ್ನ ನಾವು ಬದಲು ಮಾಡೋಕ್ಕೂ ಆಗಲ್ಲ, ಮತ್ತೆ ಅದು ಇದು ಮಾಡೋಕ್ಕಾಗಲ್ಲ. ಬಟ್ ಈಗಿರೋರೆಲ್ಲ ನಿಮಗೆ ಗೊತ್ತಿರುವ ಹಾಗೆ, ನೀವು ನೇಪಾಳ ಎಕ್ಸಾಂಪಲ್ ತಗೋಬಹುದು, TVK ಎಕ್ಸಾಂಪಲ್ ತಗೊಳ್ಬಹುದು, ಚೆನ್ನೈದು ಎಲ್ಲ ಜೆನ್ಸಿ ಕಿಡ್ಸ್ಗಳು ಬಂದಿದ್ದಾರೆ. ಅವ್ರು ಯಾವ ಜಾತಿನೂ ಇಲ್ಲ, ಅವ್ರ ಮನೇನ ಜಾತಿ ಅನ್ಬೋದು. ಬೆಂಗಳೂರು ಓದಕ್ ಬಂತು ಅವರು ಇನ್ನೊಬ್ಬ ಅಲ್ಲಿ ಯಾರು ಕೀಳ್ ಜಾತಿ ಅಂದಿರ್ತಾರೆ ಅವ್ರ ಮನೇಲೆ ಇವರು ಉಳ್ಕೊಂಡಿರ್ತಾರೆ, ಕರೆಕ್ಟಾ? ಅಥವಾ ಇವರು ಅಲ್ಗೂ ಹೋಗ್ತಾರೆ. ಸೊ ಇವತ್ತಿನ ದಿನಗಳಲ್ಲಿ ಅದು ಟ್ರಾನ್ಸ್ಪರೆನ್ಸಿ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ TVK ಪಕ್ಷದ ಬಗ್ಗೆ ಮಾತಾಡ್ತಿದ್ದೀರಿ, ವಿಜಯ್ ಅವ್ರು ಗೆದ್ದಿದ್ದಾರಲ್ವಾ, ಅವ್ರು ಗೆದ್ದಿರುವಂಥದ್ದು ಒಂದಿಷ್ಟು ಭರವಸೆಗಳು ಕೊಟ್ಟಿದ್ದಾರೆ. ಆ ಭರವಸೆಯಿಂದ ಜನರು ಮನಸ್ಸು ಹೋಗ್ತಿದ್ದಾರೆ, ಅಥವಾ ಇಂಥ ಭರವಸೆಗಳಿಗೆ ಮನಸ್ಸು ಹೋಗಿ ಓಟ್ ಹಾಕ್ತಾರೆ, ಅಥವಾ ನಮ್ಗೆ ನಿಜವಾಗ್ಲೂ ಅಭಿವೃದ್ಧಿ ಬೇಕಾಗಿದೆ ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ 5 ಗ್ಯಾರಂಟಿಗಳು ಭರವಸೆ ಕೊಟ್ಟಿದ್ದಾರೆ. ಬಟ್ ಅದರಿಂದ ಅವರು ಮನಸ್ಸು ಹೋತು ಓಟ್ ಹಾಕ್ಬಿಟ್ರೆ, ಅಥವಾ ನಮ್ಗೇನೋ ಒಂದು ಅಭಿವೃದ್ಧಿ ಇಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಒಂದು ಗ್ಯಾರಂಟಿ ಬೇಕು, ಏನೋ ಒಂದು ಬೇಕು ನಮಗೆ ಸರ್ಕಾರದಿಂದ, ಈ ರೀತಿ ಬಿಟ್ಟಿ ಭಾಗ್ಯ ಅನ್ನುವಂಥದ್ದು, ಅದಕ್ಕೆ ಏನಾದರೂ ಓಟ್ ಹಾಕಿದ್ರೆ. ಹಾಗೆ ಈಗ TVK ಪಕ್ಷ ನೋಡಿದ್ರೆ ಅವರು ಕೂಡ ಒಂದಿಷ್ಟು ಭರವಸೆಗಳು ಕೊಟ್ಟಿದ್ದಾರೆ, ಅದಕ್ಕೆ ಜನರು ಓಟ್ ಹಾಕಿದ್ರೆ ಅಥವಾ ರಿಯಲ್ ಆಗಿ ಓಟ್ ಹಾಕಿದ್ರೆ ಅನ್ನುವಂಥದ್ದು? ಅವರಿಗೆ ಆಕ್ಚುಲಿ ಬದಲಾವಣೆ ಬೇಕಿತ್ತು. ವಿಜಯ್ ಸರ್ ಇವತ್ತಿಂದ ಮಾಡಿದ್ದಲ್ಲ ಕೆಲಸನ, ಅವರು 2010ರಿಂದನೇ ಶುರು ಮಾಡಿದ್ದಾರೆ. ಅವರು ನೀವು ನೋಡ್ಬೋದು ಅನ್ಸುತ್ತೆ, ಅವರು ಅವರ ಸಿನಿಮಾಗಳನ್ನೆಲ್ಲ ನೀವು ನೋಡಿ ಒಂದೊಂದು ಸಿನಿಮಾದಲ್ಲೂ ಬದಲಾವಣೆ ತೋರಿಸ್ಕೊಂಡು ಬಂದಿದ್ದಾರೆ. ಈ ಕೊನೆ ಮುಂಚೆ ಬಂದಂತ ಸರ್ಕಾರ 2017-18ರಲ್ಲಿ ಬಂದಂತ ಸರ್ಕಾರ ಮೂವಿನ ನೀವು ನೋಡಿದ್ರೆ ಅದರಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಮಾಡಿ ಅವರು ವೋಟ್ ಹಾಕ್ತಿರೋರು ಯಾರು ಇರ್ತಾರೋ ಅವ್ರನ್ನೆಲ್ಲರೂ ವೋಟ್ ಹಾಕೋ ಹಾಗೆ ಅವರು ಮಾಡಿರುವಂತದ್ದನ್ನ ನೀವೆಲ್ಲ ನೋಡಿದ್ದೀರಾ. ಇಂಡಿಪೆಂಡೆಂಟ್ ಆಗಿ ಎಲ್ಲರೂ ಗೆಲ್ಲುವಂತ ಒಂದು ವಿಚಾರನ ತಂದಿದ್ದಾರೆ ಸಿನಿಮಾದಲ್ಲಿ. ಜನಕ್ಕೆ ಮೊದಲು ಬದಲಾವಣೆ ಅಂತೂ ಬೇಕೇ ಬೇಕಾಗಿತ್ತು, ಎಲ್ಲಾ ಕಡೆನೂ ಬದಲಾವಣೆ ಬೇಕು. ಅದರಲ್ಲಿ ತಮಿಳ್ನಾಡು ಎವ್ರಿವೇರ್ ಎವ್ರಿವನ್ ಈಸ್ ಆಸ್ಕಿಂಗ್ ಬದಲಾವಣೆ. ಅಲ್ಲ, ಅವ್ರು ಕೊಟ್ಟಂತ ಭರವಸೆಯಿಂದ ಆಗತ್ತೆ, ನಡ್ಸಕ್ ಆಗತ್ತೆ ಅವ್ರ ಕೈ? ಸೆಕೆಂಡ್ರಿ ಸರ್, ಭರವಸೆ ಎಕ್ಸ್ಪೆಕ್ಟ್ ಮಾಡೋರು ಏನ್ ಗೊತ್ತಾ ಸರ್, ಈಗ ನಿಮ್ಗೆ ಒಂದು ಲೆಕ್ಕ ಹೇಳ್ತೀನಿ, ಒಂದ್ ಲೈನ್ ಹಿಂಗ್ ಎಳಿತೀರಾ, ಇದು ಒಂದ್ ಲೈನ್ ಅಂತ ಕಾಣಿಸ್ತಿರುತ್ತೆ, ಇದ್ರ ಪಕ್ಕ ಇನ್ನೊಂದ್ ಲೈನ್ ಎಳೆದಿದ ತಕ್ಷಣ ಈ ಚಿಕ್ಕ ಲೈನ್ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಈಗ ಭರವಸೆ ಏನ್ ಕೊಟ್ಟಿದ್ದಾರೆ, ನನ್ನ ದೃಷ್ಟಿಕೋನದಿಂದ ವಿಜಯ್ ಸರ್ ಭರವಸೆ ತುಂಬಾ ಚಿಕ್ಕದು, ಅದಕ್ಕಿಂತ ತುಂಬಾ ದೊಡ್ಡದು ಮಾಡ್ತಾರೆ ಅವ್ರು. ಇವತ್ತೇ ನೀವು ನೋಡ್ಬೋದು ಅನ್ಸುತ್ತೆ, ಸಾರಾ ಅಂಗಡಿನ ಮುಚ್ಚಿರುವಂತದ್ದು, ಸ್ಕೂಲ್ ಶಾಲೆ ಪಕ್ಕದಲ್ಲಿ ಅರ್ಥ ಆಯ್ತಾ, ಆಡಳಿತ ವ್ಯವಹಾರನ ಬೇರೆ ಲೆವೆಲ್ ಅಲ್ಲಿ ಮಾಡ್ಕೊಂಡು ಹೋಗ್ತಿರೋದು. ಅವ್ರು ಎಷ್ಟು ಉತ್ಸಾಹಕರ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅಪ್ರಿಶಿಯೇಷನ್ ಮಾಡ್ಬೇಕಾದನ್ನ. ಈಸ್ ನಾಟ್ ಟೇಕಿಂಗ್ ಇ ಲೀವ್. ಅದೆಲ್ಲ ಒಪ್ಕೊಳ್ಳೋಣ. ನಾನು ಕೇಳ್ತಿರೋದು ಅವ್ರು ಆಗತ್ತಾ ಇಲ್ವಾ, ಸರ್ಕಾರ ನಡ್ಸಕ್ ಇಷ್ಟೊಂದು ಭರವಸೆ ಕೊಟ್ರೆ ಆಗತ್ತಾ ಇಲ್ವಾ ಅಂತ. ನಾನು ಹೇಳೋದೇನಂದ್ರೆ ಸರ್, ನಾವೆಲ್ಲ ಈಗ ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ನಾನು ಯೋಚನೆ ಮಾಡ್ತಿರೋದು, ನಾನೇ ಒಂದು ಅಡ್ಮಿನಿಸ್ಟ್ರೇಷನ್ ಈಗಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಒಂದು ಸರ್ಕಾರ ನನಗೆ ಸಿಕ್ಕಿದ್ರೆ ನಾನು ಏನೇನ್ ಮಾಡ್ಬೇಕು ಅನ್ನುವಂತ ಯೋಚನೆಗಳನ್ನ ನನ್ನ ಸಂಸ್ಥೆನಲ್ಲಿ ಈಗಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವರು ವಿಜಯ್ ಸರ್ ಅವ್ರು ತುಂಬಾ ಪಾಪ್ಯುಲರ್ ನಟರು, ಮತ್ತೆ 10 ವರ್ಷ ಅದ್ರ ಬಗ್ಗೆನೇ ರಿಸರ್ಚ್ ಮಾಡಿದ್ದಾರೆ, R&D ಮಾಡಿದ್ದಾರೆ. ಅರ್ಥ ಆಯ್ತು, ಅವ್ರು ಸರ್ಕಾರನ ಹೇಗ್ ನಡೆಸಬೇಕು ಅನ್ನುವಂತ ಪೂರ್ವಭಾವಿ ಚಿಂತನೆಯಿಂದಾನೇ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಅವ್ರ ಸರ್ಕಾರ ಬರೀ ಈ 5 ವರ್ಷ ಅಲ್ಲ, ಇನ್ನು 20 ವರ್ಷನೂ ನಡೆಯುತ್ತೆ ಆಗುತ್ತೆ ಅಂತೀರಾ. ಮತ್ತೆ ನಮ್ಮಲ್ಲಿ ನಡೀತಾ ಇಲ್ಲ ಯಾಕೆ? ಈಗ 5 ಭಾಗ್ಯಗಳು ಕೊಟ್ಟಿರೋದ್ರಿಂದ ಅದರಿಂದಾನೇ ನಡೀತಾ ಇಲ್ಲ. ಭಾಗ್ಯ ಸರ್ ಅದೇನಾಗುತ್ತೆ ಗೊತ್ತಾ, ಈಗ ಭಾಗ್ಯ ಯಾರಿಗೆ ಸಿಗ್ತಿದೆ? ಸಿಂಪಲ್ ಆಗಿ ಹೇಳೋಣ, ಗೃಹಲಕ್ಷ್ಮಿ ಯೋಜನೆ ಅಂತ ಹೋಗೋಣ. ಅದು ಯಾರಿಗೆ ಸಿಗ್ತಿದೆ? ಗೃಹಲಕ್ಷ್ಮಿ ಸಿಗ್ತಾ ಇದೆ. ನಿಮ್ ವೈಫ್ ಸಿಕ್ಕತ್ತಾ? ನನ್ ವೈಫ್ ಸಿಕ್ಕತ್ತಾ? 2,000 ಕೊಟ್ಟಿದ್ರು ಬೇಡ ಅಲ್ಲ, ಸಿಗ್ತಾನೂ ಇಲ್ಲ, ಇವಾಗ ಸಿಗ್ತಾನೂ ಇಲ್ಲ, ಅದು ಕಳೆದ ಫೆಬ್ರವರಿಯಿಂದ ಬರ್ತಾ ಇಲ್ಲ. ಈಗ ಎಲೆಕ್ಟ್ರಿಸಿಟಿ ಬಿಲ್ ಯಾರಿಗ ಆಗ್ತಿದೆ? ಹಳ್ಳಿಲಿ ಇರೋದು ನಾನು ಕೊಡ್ತಿದ್ದೀನಿ, ನಿಮಗ್ ಸಿಗ್ತಾ ಇಲ್ಲ ಅಂತ ಹೇಳ್ತೀನಿ. ಈಗ ಇಲ್ಲೇನಾಯ್ತು, ಯಾರೋ ಒಂದ್ ವರ್ಗಕ್ಕೆ ಸಿಗ್ತಾ ಇದೆ, ಒಂದ್ ವರ್ಗಕ್ಕೆ ಸಿಗ್ತಾ ಇಲ್ಲ ಅಂತ. ಅವ್ರ ಕೊಟೇಶನ್ ಏನು? ನಾವು ಬಡವ್ರನ್ನ ಇದ್ ಮಾಡ್ಬೇಕು ಅಂತ. ಇದರಿಂದ ಎಷ್ಟು ಅನಾಹುತ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಬಡ್ಜೆಟ್ ಏನ್ ಬಡ್ಜೆಟ್ ಇರುತ್ತೆ ಅದು ಸಿಂಕ್ ಆಗೋಗ್ತದೆ. ಅದು ಸಿಂಕ್ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಬಡ್ಜೆಟ್ ಮಾಡಿದಾಗ ಅಷ್ಟು ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಅವರು 25% ಅಷ್ಟು ಲೋನ್ ನ ತಗೊಳ್ಳೋದು ಅಧಿಕಾರ ಇರುತ್ತೆ ಯಾರಿಗೆ? ಯಾವುದೇ ರಾಜ್ಯ ಸರ್ಕಾರಕ್ಕೂ ಇರುತ್ತೆ, ಮುಖ್ಯಮಂತ್ರಿ ತಗೋಬಹುದು. ಆದ್ರೆ ಎಷ್ಟು ಸರಿ ಅಂತ ಲೋನ್ ತಗೊಳಕ್ಕಾಗುತ್ತೆ? ಪ್ರತಿ ಸರಿ ಹೋಗ್ಬಿಟ್ಟು ಸಾಲ ತರ್ತಾನೆ ಇರೋಕ್ಕಾಗಲ್ಲ. ಎಗೇನ್ ಬಡ್ಜೆಟ್ ಅಲ್ಲಿ ಏನ್ ಮಾಡ್ತಾರೆ, ರೇಟ್ಗಳನ್ನ ಜಾಸ್ತಿ ಮಾಡ್ತಾರೆ. ಇದಕ್ಕೆ ರೇಟ್ ಜಾಸ್ತಿ ಆಯ್ತು, ಅದಕ್ಕೆ ರೇಟ್ ಜಾಸ್ತಿ ಆಯ್ತು ಅಂತ. ಎಗೇನ್ ಬರೆ ಯಾರ ಮೇಲೆ ಅಂದ್ರೆ, ಯಾರಿಗೋ ಭಾಗ್ಯ ಕೊಟ್ಟಿದ್ದಕ್ಕೆ ಇನ್ಯಾರಿಗೋ ಬರೆ ಆಗತ್ತೆ. ನೀವು ಇಲ್ಲಿ ಓಡಾಡೋರು ಪೆಟ್ರೋಲ್ ಜಾಸ್ತಿ ಆಗುತ್ತೆ, ನಿಮಗ್ ಬರೆ ಆಯ್ತಾ. ಊಟಕ್ಕೆ ರೇಷನ್ಗೆ ದುಡ್ಡು ಜಾಸ್ತಿ ಆಗುತ್ತೆ, ತಗೊಳ್ಳೋರ್ಗೆಲ್ಲ ಬರೆ. ಬಟ್ಟೆಗಳು ರೇಟ್ ಜಾಸ್ತಿ ಆಗುತ್ತೆ, ಬರೆ. ಸೊ ಈ ತರ ಇಂಬ್ಯಾಲೆನ್ಸ್ ಆಗಿ ನಡ್ಕೊಂಡು ಹೋಗ್ತಿರೋದ್ರಿಂದ ಇವತ್ತಿನ ವಿದ್ಯಮಾನದಲ್ಲಿ ಇವತ್ತಿರುವಂತ ಮಕ್ಕಳಿಗೆ ಎಲ್ಲರಿಗೂ ನಾಲೆಡ್ಜ್ ಇರೋದ್ರಿಂದ ದೇ ಆರ್ ಥಿಂಕಿಂಗ್, ಹೌದಲ್ವಾ, ನನಗ್ ಭಾಗ್ಯ ಕೊಟ್ಟು ನನ್ನ ಹತ್ರನೇ ಅವ್ರ ದುಡ್ಡಲ್ಲಿ ಭಾಗ್ಯ ಕೊಡ್ತು ಅಂದ್ರೆ ಕರೆಕ್ಟ್, ಅದು ನಾನ್ ಭಾಗ್ಯ ಕೊಡ್ತು ಅಂದ್ರೆ ಕರೆಕ್ಟ್. ನಾನೀಗ ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಕಡಿಮೆ ಕೊಡ್ತೀನಿ ಅಂದ್ರೆ ಅದು ನನ್ನ ದುಡ್ಡಲ್ಲಿ, ನಾವು ದುಡ್ಡಲ್ಲಿ ಕೊಡ್ತಾ ಇದೀವಿ. ನಾವು ಇವಾಗ ನಿಮ್ಮ ಹತ್ರನೇ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನಿಮ್ ದುಡ್ಡಲ್ಲೇ ನಿಮಗೆ ಭಾಗ್ಯ ಅಂತ ಕೊಡ್ತೀವಿ ಅಂದ್ರೆ ಅದೆಲ್ಲ ಕೊಟ್ಟಾಗುತ್ತೆ. ಸೊ ಎಷ್ಟು ವಿವೇಚನೆ ಈಗಿನ ಕಾಲದ ಜನಕ್ಕೆ ಬಂದಿದೆ ಅನ್ನೋಂಥದ್ದು ನನ್ನ ಭಾವನೆ. ಇವಾಗ ಹೇಳಿದ್ರಿ ಸರ್, ನಾವು ಏನೇ ಬದಲಾವಣೆ ತರ್ತೀವಿ ಅಂತ ನೀವು ಹೇಳಿದ್ರಲ್ಲ, ಅಲ್ಲಿ ಓಟ್ ಹಾಕೋಕೆ ಹೋದಾಗ
ಒಂದು 3 ಪಕ್ಷನ ಮಾತ್ರ ನೋಡ್ತಾರೆ, BJP, ಕಾಂಗ್ರೆಸ್, JDS ಅಷ್ಟೇ ನೋಡುವಂಥದ್ದು. ಮಿಕ್ಕಿದ್ದು ಯಾವುದು ಕೂಡ ನೋಡಲ್ಲ. ಯಾವ ಅಭ್ಯರ್ಥಿ ಇದ್ದಾನೆ, ಯಾವ ಪಕ್ಷ ಇದ್ದಾನೆ, ಯಾರು ಕೂಡ ನೋಡಲ್ಲ. ಬದಲಾವಣೆ ತರ್ತೀನಿ ಅಂತ ಸಾಕಷ್ಟು ಜನರು ಪಕ್ಷ ಕಟ್ಟಿದ್ದಾರೆ. ಈಗ ಉಪೇಂದ್ರ ಅವರು ಪ್ರಜಾಕೀಯ ಕಟ್ಟಿದ್ದಾರೆ, ನಮ್ಮ ಕರ್ನಾಟಕದವರು KRS ಪಕ್ಷ ಕೂಡ ಕಟ್ಟಿದ್ದಾರೆ. ಈಗ ನೀವು ಕೂಡ ಒಂದು ಪಕ್ಷ ಕೊಟ್ಟಿದ್ದೀರಾ. ಬಟ್ ಇದನ್ನ ಯಾರು ಜನರು ನೋಡಲ್ಲ. ಅದೇ 3 ಪಕ್ಷ ನೋಡಿ ಅದಕ್ಕೆ ಓಟ್ ಹಾಕ್ತಾರಲ್ಲ, ಅದಕ್ಕೆ ಏನು ಹೇಳ್ತೀರಾ ಅಂತ? ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಸರ್. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಎಲ್ಲರೂ 3 ಪಕ್ಷ ಮಾತ್ರ ನೋಡ್ತಾರೆ, ಮಿಕ್ಕಿದ ಪಕ್ಷ ನೋಡಲ್ಲ. 3 ಪಕ್ಷ ಯಾಕೆ ನೋಡ್ತಾರೆ? ಅದು 3 ಪಕ್ಷ ಅಸ್ತಿತ್ವದಲ್ಲಿ ಇದ್ದಿದ್ರಿಂದ, ಯಾವಾಗಿಂದ ಒಂದು ಎಕ್ಸಾಂಪಲ್ ತಗೊಳ್ಳೋಣ, 20-25 ವರ್ಷದಿಂದ ಅದೇ 3 ಪಕ್ಷ ಇರೋದ್ರಿಂದ ಅದು ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿದೆ. ಇದನ್ನ ನೋಡೋರು ಯಾರು, ಎಷ್ಟು ಪರ್ಸೆಂಟೇಜ್ ಜನಸಂಖ್ಯೆ ನೋಡ್ತಾ ಇದೆ, ಅದನ್ನ ನಾವು ಯೋಚನೆ ಮಾಡೋಣ. ಇವತ್ತು 70% ವೋಟಿಂಗ್ ಆಗ್ತಿದೆ ಅಂದ್ರೆ 20% ಜನ ನೋಡ್ತಾನೆ ಇಲ್ಲ ಅಂತ ಅರ್ಥ. ಕೆಲವು ಕ್ಷೇತ್ರದ 40% ವೋಟಿಂಗ್ ಆಗುತ್ತೆ ಅಂದ್ರೆ ಅಲ್ಲಿ 60% ಜನ ನೋಡ್ತಾ ಇಲ್ಲ. ಈಗ ನೀವು ಇದನ್ನ ಮೈನ್ಯೂಟ್ ಆಗಿ ತಗೊಂಡೋಗಿ, ಎಲ್ಲಿಂದ ಒಂದು ಕ್ಷೇತ್ರ, ಒಂದು ರಾಜ್ಯ ಅಂತ ನೋಡಿದಾಗ ಇಡೀ ಪಕ್ಷ ಬಂತು, ಒಂದು ಕ್ಷೇತ್ರ ಅಂತ ಬಂದಾಗ ಒಂದು ಪಕ್ಷ ಅಂತ ಬಂತು, 3 ಪಕ್ಷದಲ್ಲಿ ಒಂದು ಪಕ್ಷ ಅಂತ ಬಂತು. ಒಂದು ಜಿಲ್ಲೆ ಅಥವಾ ಒಂದು ವಾರ್ಡು ಅಥವಾ ಒಂದು ತಾಲೂಕು, ಒಂದು ಪಂಚಾಯತಿ ಅಂತ ಬಂದಾಗ ಅಲ್ಲಿ ಇಂಡಿವಿಜುವಲ್ ಒಂದೊಂದು ಪಕ್ಷದವರಿಗೆ ಎಷ್ಟೆಷ್ಟು ಜನ ಇದರಲ್ಲಿದ್ದಾರೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಇವತ್ತಿನ ತನಕ ಆ ಸ್ಟಾಟಿಸ್ಟಿಕ್ಸ್ ಗೊತ್ತಿಲ್ಲ. ಈ ಗೊತ್ತಿಲ್ಲದೆ ಇರುವಂಥ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ಹೋಗ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಮ್ಯಾಕಿ ಪಾಲಿಸೀಸ್ ಅನ್ನುವಂಥ ಒಂದು ಬದಲಾವಣೆನ ಇಡೀ ಸಮಾಜಕ್ಕೆ ನಾವು ತರಬೇಕು ಅಂತಿದ್ದೀವಿ. ಅರ್ಥ ಆಯ್ತಾ? ಇದು ನಾವು ಹೇಳ್ತಿರುವಂಥದ್ದು ಏನಂತಂದ್ರೆ, ನಾವು ನಿಮ್ಗೆ ಅವ್ರಿಗೆ ಹಾಕ್ಬೇಡಿ ಅಥವಾ ಮಾಡಬೇಡಿ ಅಂತ ನಾವು ಯಾವತ್ತೂ ಹೇಳ್ತಾ ಇಲ್ಲ. ನಾವು ಅವ್ರಿಗೆ ಹೇಳ್ತಿರೋ ಒಂದೇ ಮಾತು, ನೀವು ಅವ್ರಿಗೆ ಹಾಕ್ತೀರಾ, ನಾನೀಗ ಏನೋ ಕೆಲಸ ಮಾಡ್ತಿದ್ದೀನಿ, ಇದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಕ್ಕೆ ಅವ್ರಿಗೆ ಹೇಳಿ, ಬದಲಾವಣೆ ತರಲಿ ಅವರು. ಅವ್ರು ತಂತು ಅಂದ್ರೆ ಮಾಡಿ ಅಂತ ಹೇಳುವಂಥದ್ದು. ಆಮೇಲೆ ಇನ್ನೊಂದು, ನಾವೀಗ ಒಂದು ವೋಟಿಂಗ್ ಪ್ರೊಸೆಸ್ನ ನಾವು ಬೇರೆ ತರ ಮಾಡಿದ್ದೀವಿ ಸರ್. ಕರ್ನಾಟಕನ ಒಂದು 6 ಝೋನ್ಸ್ ತರ ಮಾಡ್ಕೊಂಡು, ಆ ಝೋನ್ ಅಂಡರ್ ಅಲ್ಲಿ ಸಿಸ್ಟಮ್ ಡಿಸ್ಟ್ರಿಕ್ಟ್ಸ್ ನ ಇಟ್ಟು, ಅದ್ರ ಪಕ್ಕ ತಾಲೂಕು ಮತ್ತೆ ಪಂಚಾಯತಿ ಮತ್ತೆ ಹೋಬಳಿ ಪಂಚಾಯತಿ ಅಂತ ಇಟ್ಟಿದೀವಿ. ಇದೇ ತರ ನಾವೇನ್ ಮಾಡ್ತೀವಿ ಅಂದ್ರೆ ವೋಟಿಂಗ್ ಸಿಸ್ಟಮ್ ನ ಮಾಡ್ತೀವಿ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಎಲ್ಲಾ ಕಡೆನೂ ಕೂಡ ಕ್ಯಾಂಡಿಡೇಟ್ ನ ಆಯ್ಕೆ ಮಾಡ್ತೀವಿ. ಈಗ ನಾವು ಪೋರ್ಟಲ್ ಆನ್ ಮಾಡಿದೀವಿ, ಇವತ್ತಿಂದ ಆನ್ ಆಗಿದೆ. ಯಾರು ಬೇಕಾದ್ರೂ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಬರ್ಬೋದು. ಬಂದಂತವ್ರು ಏನ್ ಎಲೆಕ್ಟ್ ಆಗ್ತಾರೆ ಈಗ ನಮ್ಮ ಪ್ರೋಸೆಸ್ ಅಲ್ಲಿ, ನಾನು ಅದು ಹೇಳಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಹೇಳಿದ್ದು ಅದ್ರಲ್ಲಿ ಹೇಳಿದ್ದು ಅಂತ, ಬಟ್ ಇನ್ನೊಂದ್ಸರಿ ಹೇಳ್ತೀನಿ. ಸೊ ನಾವ್ ಹೆಂಗೆ ಪ್ಲಾನ್ ಮಾಡಿದೀವಿ ಅಂತಂದ್ರೆ ಸರ್, ಎಲೆಕ್ಷನ್ ನ ನಾವು ಪ್ರತಿ ತಿಂಗಳು ಮಾಡ್ತಾ ಹೋಗ್ತೀವಿ. ಪ್ರತಿ ತಿಂಗಳು ಮ್ಯಾಕಿ ಪಾಲಿಸೀಸ್ ಇಂದ ಎಲೆಕ್ಷನ್ ನಡೆಯುತ್ತೆ. ಇದು ಎಲೆಕ್ಷನ್ ನ ಆಯ್ಕೆ ಮಾಡೋರು ಯಾರು, ವೋಟಿಂಗ್ ಮಾಡೋರು ಆ ಊರಿನ, ಆ ಕ್ಷೇತ್ರದ, ಆ ಹಳ್ಳಿಯ ಜನರನ್ನೇ. ಸೊ ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಮೊಬೈಲ್ ಸ್ಮಾರ್ಟ್ ಫೋನ್ ಎಲ್ಲಿರ್ತದೋ ಅದ್ರಲ್ಲಿ ಒಂದ್ ಐಡಿಗೆ ಒಂದೇ ವೋಟ್ ಬರುತ್ತೆ. ಈಗ ನಾವು ಮ್ಯಾಕಿ ID ಅಂತ ಕೊಡ್ತಾ ಇದೀವಿ, ಪಾಲಿಸೀಸ್ ID ಅಂತ ಕೊಡ್ತೀವಿ. ಆ ID ನಿಮ್ಗೊಬ್ರಿಗೆ ಒಂದೇನೆ, ಅದು ಡೂಪ್ಲಿಕೇಟೇ ಆಗಲ್ಲ ಅದು. ಸೊ ID ಹಾಕಿದ್ರೆ ಮಾತ್ರ ನಿಮ್ಗೆ ಆ ಪೋರ್ಟಲ್ ಓಪನ್ ಆಗುತ್ತೆ ವೋಟ್ ಹಾಕ್ಬೇಕು ಅಂತಂದ್ರೆ. ಆ ವೋಟ್ ನೀವು ಹಾಕಿದ ತಕ್ಷಣನೇ ಈ 5 ಜನದಲ್ಲಿ ಯಾರಿಗ ಹಾಕ್ತಿರೋ ಅವರೊಬ್ಬರು ಆಯ್ಕೆ ಆಗಿರ್ತಾರೆ. ಸೊ ಈ ತರ ವೋಟಿಂಗ್ ನ ಮಾಡ್ಕೊಂಡು ನಾವು ಬರ್ಬೇಕಾದ್ರೆ, ನಮ್ಮ ಪ್ರೋಸೆಸ್ ನಿಜವಾಗ್ಲೂ ಕರೆಕ್ಟ್ ಆಗಿದ್ರೆ, ನಮ್ಮ ಬದಲಾವಣೆ ನಿಜವಾಗ್ಲೂ ಆ ವೋಟ್ ಹಾಕುವಂತ ಮತದಾರರಿಗೆ ಇಷ್ಟ ಆಗ್ತಿದ್ರೆ, ನಾಳೆ ಒಂದಿನ ಅಂದ್ರೆ 24 ತಿಂಗಳಾದ್ಮೇಲೆ ಅವ್ರಿಗೆ ಏನಾಗುತ್ತೆ, ಮ್ಯಾಕಿ ಪಾಲಿಸೀಸ್ ಅನ್ನುವಂಥದ್ದು ಒಂದು ಪಕ್ಷ ಇದೆ, ಅದೀಗ ಆಲ್ರೆಡಿ 24 ಎಲೆಕ್ಷನ್ ನಡೆಸಿದೆ. ಅದರಲ್ಲಿ ನಮ್ಮ ಕೈನಲ್ಲೇ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿಸ್ಕೊಂಡು ಇಲ್ಲಿ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ಸೊ ಇದನ್ನು ಕೂಡ ನಾವು ಆಯ್ಕೆ ಮಾಡೋಣ, ಇವ್ರು ಬದಲಾವಣೆ ಮಾಡಿದ್ರೆ. ನಾನು ಈಗಲೂ ಹೇಳ್ತಿರೋದು, ಪಬ್ಲಿಕ್ ಹೇಳ್ತಿರೋದು ಅಷ್ಟೇ, ಜನರಿಗೆ ಇದು ಜನರ ಪಕ್ಷ ಅಂತ ನಾವು ಹೇಳ್ತಿದೀವಿ. ನಾವು ನಿಜವಾಗ್ಲೂ ಜನರಿಗೆ ನಾವು ಏನ್ ಆಶ್ವಾಸನೆ ಕೊಟ್ಟಂಗೆ, ಅಧಿಕಾರ ಅಲ್ಲದೇನೆ ಈಗಿಂದ ನಾವು ಕೆಲಸ ಮಾಡ್ತಿದೀವಿ ಅಂತ ಹೇಳ್ದಂಗೆ ನಾವು ಮಾಡಿದ್ರೆ, ಅವತ್ತು ಮಾತ್ರ ನೀವು ನಮ್ಮನ್ನು ಆಯ್ಕೆ ಮಾಡಿ. ಇಲ್ಲಾಂದ್ರೆ ನಿಮ್ಗೆ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ. ನಾವು ಕೆಲಸ ಮಾಡೋಕಂತ ರೆಡಿ ಇದೀವಿ. ನಾವು ನಮ್ಮ ಮಾತನ್ನ ಅಧಿಕಾರ ಕೊಟ್ಟಮೇಲೆ ಉಳಿಸ್ಕೊಳ್ತೀವಿ ಅನ್ನೋದಲ್ಲ, ನಾವು ಇವತ್ತಿಂದನೇ ಹೋಗ್ತೀವಿ. ಮಾಡಿಲ್ಲ ಅನ್ನುವಂಥದ್ದು ನಿಮ್ಗೆ ಬಂತು ಅಂತಂದ್ರೆ ದಯವಿಟ್ಟು ಹಾಕ್ಬೇಡಿ. ಈ ಸ್ಲೋಗನ್ ಇಂದ ನಾವು ಹೋಗೋದ್ರಿಂದ ಪ್ರಾಯಶಃ ನಾಳೆ ಅವ್ರು ನಾವು ಮಾಡಿದ್ರೆ ನಮ್ಮ ಹೆಸರು ನೆನಪಿಸ್ಕೋಬಹುದು. ಯಾಕೆ ಮಾಡಿದ್ರಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ನೆಕ್ಸ್ಟ್ ಮಿನಿಟ್ ಅನ್ನೋದು ಎಲ್ಲರಿಗೂ ಹೊಸದಾಗಿರೋದ್ರಿಂದ, ಏನೋ ಅವತ್ತೆಲ್ಲ ಹೇಳ್ದಪ್ಪ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ದ, ಇಲ್ಲೇನು ಮಾಡಿಲ್ಲ ಅಂತ ಅನ್ನುವಂಥದ್ದು ಪರಿಸ್ಥಿತಿ ನಮ್ಮ ಕೈಗೂಡದಲ್ಲಿ ಇಲ್ಲದೆ ಇರೋದ್ರಿಂದ, ಮಾಡ್ಬೇಕು ಅನ್ನುವಂಥ ವಿಶ್ವಾಸ ಇದೆ, ಮನಸ್ಥೈರ್ಯ ಇದೆ, ಮಾಡ್ತೀವಿ ಅನ್ನುವಂಥ ಛಲನೂ ಇದೆ, ಮಾಡ್ತೀವಿ. ಬಟ್ ಮಾಡ್ಬಿಡ್ತೀವಿ ನೀವು ಹಾಕ್ಬಿಡಿ ಅನ್ನುವಂಥ ಉದ್ವೇಗಕ್ಕೆ ಒಳಗಾಗಲ್ಲ, ಮಾಡ್ಕೊಂಡು ಹೋಗ್ತೀವಿ. ನಾವು ನಿಜವಾಗ್ಲೂ ಮಾಡಿದೀವಿ ಅಂದ್ರೆ ಹಾಕಿ ಅಂತ. ಓಕೆ, ನಟ ಉಪೇಂದ್ರ ಅವರ ಚಿಂತನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಸರ್? ನಾನು ಆಕ್ಚುಲಿ 2017ರಲ್ಲಿ ಈ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ಅವ್ರ ಪ್ರಜಾಕೀಯ ಯಾವಾಗ ಮಾಡಿದ್ರು ಅವಾಗಿಂದನೂ ನಾನು ಈ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದನೂ ನಾನು ಕೂಡ ಅದ್ರ ಮೇಲೆ ವರ್ಕ್ ಮಾಡ್ಕೊ ಬರ್ತಾ ಇದ್ದೆ. ಪೊಲಿಟಿಕಲ್ ಪಾರ್ಟಿ ಅಂತ 1 ವರ್ಷದಿಂದ ಡಿಸೈಡ್ ಮಾಡ್ಕೊಂಡೆ. 4 ತಿಂಗಳಿಂದ ಹೋರ್ಡಿಂಗ್ಸ್ ಆಗ್ತಾ ಎಲ್ಲ ಕಡೆ, ಮಾಧವ್ ಕಿರಣ್ ಬದಲಾವಣೆ ಜಗದ ನಿಯಮ 2.0 ಅಂತ ಆಗಿದೆ. ಅದಾದ್ಮೇಲೆ ಈಗ ಪೊಲಿಟಿಕಲ್ ಪಾರ್ಟಿನ ಅನೌನ್ಸ್ ಮಾಡಿದ್ದೀನಿ ಮೇನಲ್ಲಿ. ಉಪೇಂದ್ರ ಸರ್ ಸಿದ್ಧಾಂತ ತುಂಬಾ ಚೆನ್ನಾಗಿದೆ, ಪ್ರಜಾಕೀಯ ಸಿದ್ಧಾಂತ ತುಂಬಾ ಚೆನ್ನಾಗಿದೆ. ಅದೇ ಸಿದ್ಧಾಂತ ನಮ್ದು ಕೂಡ ಹೆಚ್ಚು ಕಮ್ಮಿ. ಆದ್ರೆ ಕಾರ್ಯತಂತ್ರ ಅವ್ರದ್ದು ಬೇರೆ ಇದೆ, ನಮ್ದು ಬೇರೆ ಇದೆ. ಅವರು ಪ್ರಜಾಕೀಯ ಅಂತ ಹೇಳ್ತಿದ್ರೆ, ನಾನಿದು ರಾಜಕೀಯ ಅಂತಾನೆ ಹೇಳ್ತಿದ್ದೀನಿ. ರಾಜಕೀಯ ಅಂದ್ರೆ ಅವರು ಪ್ರಜಾಕೀಯ ಅಂತ ಹೇಳಿದ್ರೆ ಪ್ರಜೆಗಳ ಪಕ್ಷ ಅಂತ ಹೇಳ್ತಾ ಇದ್ದಾರೆ, ನಾನು ಪ್ರಜೆಗಳ ಪಕ್ಷ ಅಂತಾನೆ ಹೇಳ್ತಿದ್ದೀನಿ.
ಆದ್ರೆ ಪ್ರಜೆಗಳು ರಾಜರು ಅಂತ ನಾನು ರಾಜಕೀಯ ಪಕ್ಷ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಪ್ರಜೆಗಳನ್ನ ರಾಜರ ತರ ನೋಡ್ಕೋಬೇಕು ನಾನು. ದೇ ಶುಡ್ ಬಿಕಮ್ ಎ ಹೈಕಮಾಂಡ್ ಅಂತ ಅನ್ನುವಂಥದ್ದು ನನ್ನ ಸಿದ್ಧಾಂತ. ಅದಕ್ಕೋಸ್ಕರ ಮ್ಯಾಕಿ ಪಾಲಿಸೀಸ್, ಇದು ಕರ್ನಾಟಕ ರಾಜ್ಯ ಜನರ ರಾಜಕೀಯ ಪಕ್ಷ ಅಂತ ಹಾಕಿದ್ದೀನಿ. 6 ಕೋಟಿ ಕನ್ನಡಿಗರೇ ಹೈಕಮಾಂಡ್ ಅಂತ ಹಾಕೊಂಡಿದ್ದೀನಿ. ಅಂದ್ರೆ ಅವ್ರು ಹೇಳೋ ಚಿಂತನೆ ಪ್ರಕಾರ ರಾಜಕೀಯ ಅನ್ನೋಂಥದ್ದು ಒಂದು ಬಿಸ್ನೆಸ್ ಅಂತಾರೆ. ಬಟ್ ನಿಮ್ಮ ಚಿಂತನೆ ಏನು ಅಂತ? ಸೇವೇನೆ ಸರ್, ಬಿಸ್ನೆಸ್ ಅಲ್ವೇ ಅಲ್ಲ. ಈಗ ಬಿಸ್ನೆಸ್ ಅಂತ ಯಾಕೆ ಅನ್ಕೊಳ್ತಾ ಇದ್ದಾರೆ? ದುಡ್ಡು ಖರ್ಚು ಮಾಡ್ತಾರೆ, ಆ ದುಡ್ಡನ್ನ ವಸೂಲ್ ಮಾಡಕ್ಕೆ ಅಂತ ಬರ್ತಾನೆ ಅಂತ ಹೇಳ್ತಿದ್ದಾರೆ. ಆ ಮನಸ್ಥಿತಿ ಇರೋನು ಯಾವತ್ತಿದ್ರು ಅವ್ನು ಎಲ್ಲ ಕಡೆನೂ ಅದನ್ನೇ ಮಾಡ್ತಾನೆ. ಈಗ ಸರ್ ಬರ್ಲಿ, ಇಲ್ಲ ನಾನ್ ಬಂದಿದ್ದೀನಿ, ನಾನ್ ಬಂದು ಇವಾಗ ಸೇವೆ ಮಾಡ್ತೀನಿ, ನಾನೇ ದುಡ್ಡು ಅಲ್ಲಿ ಸೇವೆ ಮಾಡ್ತಿದ್ದೀನಿ, ನನ್ ದುಡ್ಡು ಬೇಡ, ನಾನು ಅಕಸ್ಮಾತ್ ಮುಖ್ಯಮಂತ್ರಿ ಆಯ್ತು ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಸರ್ಕಾರಿ ಸಂಬಳ ತಗೊಳ್ಳಲ್ಲ. ನಾನು ಸರ್ಕಾರಿ ಕಾರ್ ಯೂಸ್ ಮಾಡಲ್ಲ, ವೆಹಿಕಲ್. ನಾನು ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಇದೇ ರೂಲ್ಸ್ ಹಾಕೊಂಡು ಹೋಗ್ತೀನಿ. ನಾವು ಯೋಜನೆ ಹೆಂಗ್ ಇಟ್ಕೊಂಡಿದೀವಿ ಅಂದ್ರೆ, ಒಂದು ಸರ್ಕಾರ ರಚನೆ ಮಾಡೋದಕ್ಕೆ ಎಷ್ಟು ಮಿನಿಸ್ಟ್ರೀಸ್ ಇದೆ ಅಷ್ಟು ಮಿನಿಸ್ಟ್ರೀಸ್ ಈಗಿಂದನೇ ಆಯ್ಕೆ ಮಾಡ್ತೀವಿ. ಇದೇ ಪ್ರೊಸೆಸ್, ಸೇಮ್ ಪ್ರೊಸೆಸ್. ಎಜುಕೇಶನ್ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ನೀವು ಡಬಲ್ ಡಿಗ್ರಿ ಆಗಿರ್ಬೇಕು, MPhil ಆಗಿರ್ಬೇಕು, PhD ಆಗಿರ್ಬೇಕು. ನೀವು ಕೂಡ ಜನರ ಮಧ್ಯದಲ್ಲಿ ಏನ್ ಬದಲಾವಣೆ ತರ್ತೀರಿ ರಾಜ್ಯದಲ್ಲಿ ಅನ್ನುವಂಥದ್ದನ್ನ ಜನರ ಮುಖಾಂತರ ಆಯ್ಕೆ ಆಗ್ಬೇಕು. ನೀನು ಡಾಕ್ಟರ್, ಹೆಲ್ತ್ ಮಿನಿಸ್ಟರ್ ಆಗ್ಬೇಕು ಅಂತಂದ್ರೆ ನೀನು ಅಲ್ಲಿ ಡೀನ್ ಆಗಿರ್ಬೇಕು ನೀನು. ಸೊ ಈ ತರ ಕ್ಯಾಬಿನೆಟ್ ನಾವೆಲ್ಲರೂ ಕೊಟ್ಬಿಡಲ್ಲ 224 ಜನಕ್ಕೂ. ಅದನ್ನು ಕೂಡ ಜನರು ಆಯ್ಕೆ ಮಾಡಿರೋರೇನೆ ಕ್ಯಾಬಿನೆಟ್ ರೆಡಿ ಆಗಿರ್ತಾರೆ, ಆ ಕ್ಷೇತ್ರದಲ್ಲಿ ರೆಡಿ ಆಗಿ ಬರ್ತಾರೆ. ಸೊ ಈ ತರ ಎಲ್ಲ ಇಟ್ಕೊಂಡಿರೋದ್ರಿಂದ ನಾವು ಪಾಲಿಸೀಸ್ ನ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಇದೇನಾಗುತ್ತೆ ಅಂತಂದ್ರೆ ಒಂದು ದೊಡ್ಡ ಒಂದು ಆಯಾಮನ ಬದಲಾವಣೆನ ತರ್ತಾ ಹೋಗುತ್ತೆ. ಈಗ ನಾವು ನಮ್ಮ ದುಡ್ಡನ್ನೇ ಸ್ಪೆಂಡ್ ಮಾಡ್ತಿದೀವಿ ಬದಲಾವಣೆಗೆ, ನಾವು ಅಲ್ಲಿ ತಗೊಳ್ಳೋದು ಇಲ್ಲ ಅಂತ ಅನ್ನುವಂಥದ್ದು ಹೇಳ್ತಾ ಇದೀವಿ. ಮತ್ತೆ ನಮ್ಮ ಮೂಲ ಉದ್ದೇಶನ ನೀವು ಯೋಚನೆ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿದೆ. ಸರ್ಕಾರದಲ್ಲಿ ಇವತ್ತು ಉಪೇಂದ್ರ ಸರ್ ಆಗ್ಬೋದು ಅಥವಾ ಯಾವುದೇ ರಾಜಕೀಯ ಪಕ್ಷದವರಾಗ್ಬೋದು, ಅವ್ರು ಹೇಳ್ತಿರೋದು ಏನಂದ್ರೆ, ಸರ್ಕಾರಕ್ಕೆ ಬರುವಂತ ದುಡ್ಡು ಏನಿದೆಯೋ ಅಂದ್ರೆ ಅದಕ್ಕೆ ಬರುವಂತ ಟ್ಯಾಕ್ಸ್ ಆಗ್ಬೋದು, ಅದಕ್ಕೆ ಬರುವಂತ ರೆವಿನ್ಯೂಸ್ ಆಗ್ಬೋದು, ಅದನ್ನೆಲ್ಲಾನು ಇಟ್ಕೊಂಡು ಸರ್ಕಾರ ನಡೆಸ್ಕೊ ಹೋಗ್ತೀವಿ ಅಂತಿದ್ದಾರೆ. ನಮ್ಮ ಉದ್ದೇಶ ದುಬೈಗೆ ಆಯಿಲ್ ಹೇಗೋ ಇಂಡಿಯಾಗೆ ಸಾಯಿಲ್ ಹಾಗೆ. ದುಬೈ ಏನ್ ಮಾಡ್ತು ಅಂದ್ರೆ, ಅರಬ್ ಕಂಟ್ರೀಸ್ ಏನ್ ಮಾಡ್ತು, ತನ್ನಲ್ಲಿ ಇದ್ದಂತ ಆಯಿಲ್ ನ ಇಡೀ ಪ್ರಪಂಚಕ್ಕೆ ಹಂಚಿ ಆ ಪ್ರಪಂಚದ ದುಡ್ಡನ್ನ ಅವ್ರ ದೇಶಕ್ಕೆ ತಗೊಂತು. ಸೇಮ್ ವೇ ನಮ್ಮ ದೇಶದಲ್ಲಿ ಇರುವಂತ ಸಂಪತ್ತು ಏನು ಅಂದ್ರೆ ಸಾಯಿಲ್, ಭೂಮಿ. 68% ಅಗ್ರಿಕಲ್ಚರ್ ಲ್ಯಾಂಡ್ ನ ಯೂಸ್ ಮಾಡ್ತು ಅಂತಂದ್ರೆ, ನಾನು ಅದೊಂದು ಸ್ಟಾಟಿಸ್ಟಿಕ್ಸ್ ಮಾಡಿ ಇಟ್ಟಿದ್ದೀನಿ, 17-18 ಲಕ್ಷ ಕೋಟಿ ನಾವು ಆದಾಯ ತೆಗಿಬೋದು. ಸೊ ಆದಾಯ ಸರ್ಕಾರಕ್ಕೆ ಬಂತು ಅಂತಂದ್ರೆ, ಅಮೆಝಾನ್ ತರ ಕೆಲಸನ ಜೆಫ್ ಬೆಜೋಸ್ ಮಾಡೋ ಬದಲು ಸರ್ಕಾರಿ ಸಾಮ್ಯತದಲ್ಲಿ ಇತ್ತು ಅಂತಂದ್ರೆ, ಅಮೆಝಾನೇ ಸರ್ಕಾರದ್ದು ಅನ್ಕೊಡಿ. ಆಮೇಲೆ ನೀವೆಲ್ಲ ಕೊಡೋ ದುಡ್ಡು ಏನಾಗುತ್ತೆ, ನಿಮಗೆ ಸರ್ವಿಸ್ ಆಯ್ತು, ನೀವು ಅದಕ್ಕೆ ಅಮೆಝಾನ್ಗೂ ಕೊಡ್ತಾ ಇದ್ದೀರಾ, ಅದಕ್ಕಿಂತ ಒಂದು 5% ಕಡಿಮೆ ಆಗಿ ಸರ್ಕಾರಕ್ಕೆ ಕೊಡ್ತೀವಿ ಅಂದ್ರೆ ಅದೊಂದು ಹೊಸ ರೆವಿನ್ಯೂ ಬಂತು. ಸೊ ಈ ತರ ಎಲ್ಲ ರೆವಿನ್ಯೂ ಬರೋದ್ರಿಂದ ಏನಾಗುತ್ತೆ ಅಂದ್ರೆ, ಸರ್ಕಾರದ ಟ್ಯಾಕ್ಸ್ ಕಟ್ಟು ಅವಶ್ಯಕತೆನೇ ಇರಲ್ಲ. ಬಿಕಾಸ್ ಸರ್ಕಾರದ ಬೊಕ್ಕಸಕ್ಕೆ 17-18 ಲಕ್ಷ ಕೋಟಿ ಬಂದಾಗ 3 ಲಕ್ಷ ಕೋಟಿ ಅಲ್ಲ 5 ಲಕ್ಷ ಕೋಟಿ ಕೊಡ್ಬೋದು. ನೀವ್ ಹೇಳೋದ್ರಲ್ಲ ಫ್ರೀ ಯೋಜನೆಗಳು ಅದು ಇದು, ಅದನ್ನೆಲ್ಲ ಬೈ ಡಿಫಾಲ್ಟ್ ಆಗಿ ಮಾಡ್ಬೋದು. ಅಂದ್ರೆ ರೋಡ್ ಈಸಿಯಾಗಿ ಮಾಡ್ಬೋದು, ಟಾಲ್ ಕಲೆಕ್ಷನ್ ಮಾಡ್ಕೊಳ್ಳೋದಿಲ್ಲ, ಟ್ಯಾಕ್ಸ್ ಎಲ್ಲೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಮ್ಮ ಉದ್ದೇಶ ಆ ದೃಷ್ಟಿಕೋನದಲ್ಲಿದೆ. ಸೊ ನಾವು ಭ್ರಷ್ಟಾಚಾರ ಮಾಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಇಲ್ಲಿ ರಿಸೋರ್ಸಸ್ ಇದೆ, ನ್ಯಾಚುರಲ್ ರಿಸೋರ್ಸಸ್ ಇದೆ, 78% ಅನ್ಎಂಪ್ಲಾಯ್ಮೆಂಟ್ ತಾಂಡವಾಡ್ತಾ ಇದೆ. ಇವೆರಡನ್ನು ಕ್ಲಬ್ ಮಾಡ್ತು ಅಂತ ಅದೊಂದು ಡೆಡ್ಲಿ ಕಾಂಬಿನೇಷನ್ ಆಫ್ ಬಿಸ್ನೆಸ್ ಆಗಿ ರೆವಿನ್ಯೂ ಬರುತ್ತೆ. ಆ ರೆವಿನ್ಯೂ ಸರ್ಕಾರದ ಬೊಕ್ಕಸಕ್ಕೆ ಬರುತ್ತೆ. ಪ್ರಪಂಚಕ್ಕೆಲ್ಲ ಈ ಭೂಮಿ ಬೆಳೆದಿರುವಂತ ವಸ್ತುಗಳನ್ನ ನಾನು ಅದಕ್ಕೆ ಸಿಂಗಾಪುರಲ್ಲಿ ಆಫೀಸ್ ಓಪನ್ ಮಾಡಿದ್ದೀನಿ, ದುಬೈಲ್ ಆಫೀಸ್ ಓಪನ್ ಮಾಡಿದ್ದೀನಿ, UK ನಲ್ಲೂ ಮಾಡ್ತೀನಿ ನೆಕ್ಸ್ಟ್ ಮಂತ್. ಸೊ ಇಲ್ಲಿಂದ ಆ ದೇಶಕ್ಕೆ ಕಳಿಸ್ತೀನಿ ನಾನು, ಅಲ್ಲಿಂದ ರೆವಿನ್ಯೂ ಇಲ್ಲಿ ತರ್ತೇನೆ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ, ಸರ್ಕಾರ ಬೊಕ್ಕಸಕ್ಕೆ ಬರುತ್ತೆ. ಸೊ ಇಲ್ಲಿ ಭ್ರಷ್ಟಾಚಾರ ಬರೋದೇ ಇಲ್ಲ ಮಾತೆ. ಓಕೆ ಸರ್, ನೀವು ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳಿದ್ರಿ. ಬಟ್ ಇವಾಗ ಪ್ರೆಸೆಂಟ್ ಇರುವಂತ ಪಕ್ಷದಲ್ಲಿ ನಾನು ಇದ್ದು ಕೂಡ ನಾನು ಸಾಕಷ್ಟು ಭ್ರಷ್ಟಾಚಾರ ಮಾಡಿ ನನ್ನ ಕೇಸ್ಗಳು ಹಾಕೊಂಡಿದ್ದು, ನಾನು ಆ ಪಕ್ಷ ಬಿಟ್ಟು ಮತ್ತೆ ನಿಮ್ಮ ಪಕ್ಷಕ್ಕೆ ಬಂದ್ರೆ ನನ್ನನ್ನು ಕರ್ಕೋತೀರಾ ಏನು ಅಂತ? ಕೆಲಸ ಮಾಡ್ಬೇಕು, 15 ತಿಂಗಳು ಕೆಲಸ ಮಾಡಿ. ಅಂದ್ರೆ ಏನ್ ಕೇಸ್ ಹಾಕೊಂಡ್ರು ಪರವಾಗಿಲ್ವಾ? ನಾನು ಏನಾದ್ರು ಈ ಕೇಸ್ ಹಾಕಿರೋದು ಏನಕ್ಕೆ, ಸಾಕಷ್ಟು ಹಗರಣ ಮಾಡಿ ಏನೋ ಮಾಡಿದ್ದೀನಿ. ನೀವು ಕೆಲಸ ಮಾಡಿ ಜನರು ಒಪ್ಪಿಗೆ ಮಾಡ್ತಾರೆ ಅನ್ನೋದಾಯ್ತು ಅಂದ್ರೆ, ಕಾನೂನು ರೀತಿಯಿಂದ ನೀವು ಎಲೆಕ್ಟ್ ಆಗಿ ನಿಲ್ಬಹುದು ಅನ್ನೋದು ಆಧಾರ. ಸಂವಿಧಾನದಲ್ಲಿ ನಿಮಗೆ ಟಿಕೆಟ್ ಕೊಡ್ಬೋದು ಅನ್ನೋ ಅರ್ಹತೆ ಇದೆ. ಅಲ್ಲ, ನಿಮಗೆ ನಾನು ಒಬ್ಬ ಇವ್ನು ನಮ್ಮ ಪಕ್ಷಕ್ಕೆ ಸೂಟ್ ಆಗದಿರುವಂತ ವ್ಯಕ್ತಿ ಅಂತ ನಿಮಗೆ ಅನ್ಸಿದ್ರು ಕೂಡ ಮತ್ತೆ ನನಗೆ ಅವಕಾಶ ಕೊಡ್ತೀರಾ ನೀವು? ನಾನು ಹೇಳ್ತಿರೋದು ಏನಂದ್ರೆ, ಈಗ ಬದಲಾವಣೆ ಬಯಸಿ ನೀವು ಬರ್ತಾ ಇದ್ದೀರಿ ಒಳಗಡೆ, ಫಸ್ಟ್ ನಿಮ್ದು ವೆರಿಫಿಕೇಶನ್ ಮಾಡ್ತೀವಿ. ಸಂವಿಧಾನದಲ್ಲಿ ನಿಮಗೆ ನಾವು B.Pharm ಕೊಡೋ ಅಧಿಕಾರ ಇದೆಯಾ, ಮೊದಲನೇದು. ಎರಡನೇದು, ನೀವು ಕೆಲಸ ಮಾಡ್ತಾ ಅಂತಂದ್ರೆ, ಜನ ನಿಮ್ಮನ್ನ ಆಯ್ಕೆ ಮಾಡ್ತಾ ಅಂತಂದ್ರೆ, ಸಂವಿಧಾನದಲ್ಲಿ ಒಪ್ಪಿಗೆ ಇತ್ತು ಅಂದ್ರೆ, ಕೋರ್ಟಲ್ಲಿ ಯಾವ್ದು ತಕರಾರು ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅವಕಾಶ ಇದೆ. ಇಲ್ಲಿ ನಾವು ಜೈಲ್ನೂ ಅಷ್ಟೇನೆ, ನಮ್ಮ ಅಧಿಕಾರ ಬಂತು ಅಂದ್ರೆ ಜೈಲಲ್ಲಿ ಇವತ್ತು ನಡೀತಿರುವಂತ ಅನಾಹುತಗಳು ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಆಗಿ ದರ್ಶನ್ ಸರ್ ಇವತ್ತು ಅಷ್ಟು ದೊಡ್ಡದಾಗಿ ಇದ್ದಂತ ವ್ಯಕ್ತಿ, ಏನೋ ಒಂದು ಸಣ್ಣ ವಿಚಾರಕ್ಕೆ ಇವತ್ತು ಅವರು ಅಷ್ಟು ಹಿಂಸೆಯಿಂದ ಇರುವಂತದ್ದು ನೋಡೋದಕ್ಕೂ ಆಗಲ್ಲ, ಕೇಳೋದಕ್ಕೂ ಆಗಲ್ಲ. ಈ ಸಿಸ್ಟಮ್ ಬದಲಾಗ್ಬೇಕು. ಕೈದಿಗಳು ಅಂತ ಹೇಳ್ತು ಅಂದ್ರೆ ಅವರು ರಾಕ್ಷಸರಲ್ಲ, ಏನೋ ಒಂದು ಕಾರಣದಿಂದ ಮಾಡಿರ್ತಾರೆ. ಇರ್ಬೋದು 5% 10% ಜನ ಉದ್ದೇಶಪೂರ್ವಕವಾಗಿ ಮಾಡಿರ್ಬೋದು, ಆದ್ರೆ ಎಲ್ಲರೂ ಹಾಗೆ ಮಾಡಿರ್ತಾರೆ ಅಂತ ಹೇಳಕ್ಕಾಗಲ್ಲ. ನಾವು ಅವ್ರ ದೃಷ್ಟಿಕೋನದಲ್ಲೂ ನೋಡಿ
ಅವ್ರಿಗೂ ಒಂದು ಬದಲಾವಣೆ ತರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಎಸ್, ನೀವು ಹಗರಣ ಮಾಡಿದ್ದೀರಾ, 18 ತಿಂಗಳು ನೀವು ಕೆಲಸ ಮಾಡ್ತೀರಾ, ಬದಲು ಮಾಡ್ತೀರಾ, ನಿಮ್ಮನ್ನ ನಿಜವಾಗ್ಲೂ ನಿಮ್ಮ ಒಳ್ಳೆತನನ ಜನ ಆಯ್ಕೆ ಮಾಡ್ತಾರೆ ಅನ್ನೋದಿತ್ತು. ಮತ್ತೆ ನಿಮ್ಮ ಪಕ್ಷದಲ್ಲೂ ಬಂದು ನಾನು ಮತ್ತೆ ಭ್ರಷ್ಟಾಚಾರ ಮಾಡಿದ್ರೆ ಅವಾಗ ಏನ್ ಮಾಡ್ತೀರಾ? ಅಲ್ಲೇ ಬರ್ಸ್ಕೊಳ್ತೀವಿ ಫಸ್ಟೇ ನಮ್ಮಲ್ಲಿ ಆ ವ್ಯಕ್ತಿಗೆ B.Pharm ಕೊಡೋದಕ್ಕಿಂತ ಮುಂಚೆ ಈ 18 ಟೆಸ್ಟ್ ನಡಿಬೇಕಾದ್ರೆ 18 ತಿಂಗಳು ಟೆಸ್ಟ್ ನಡೀತಿರತ್ತ, ಇಲ್ಲೇ ಅವ್ರು ಫಿಲ್ಟರ್ ಆಗ್ತಾ ಹೋಗುತ್ತೆ. ನಾವು ಬರೀ ಅದನ್ನ ಮಾತ್ರ ಯೂಸ್ ಮಾಡಲ್ಲ. ದಟ್ಸ್ ವೈ ಐ ಟೋಲ್ಡ್ ಇದನ್ನ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ನಾವು ಮಾಡ್ತಾ ಇದೀವಿ ಅಂತ. ವಿ ವಿಲ್ ಕೀಪ್ ಹ್ಯೂಮನ್ ರಿಸೋರ್ಸಸ್ ಏನ್ ಮಾಡ್ತಾರೆ ಅಂತಂದ್ರೆ ಇವರ ಹವ್ಯಾಸಗಳನ್ನ ಕಂಡುಹಿಡಿತಾ ಇರ್ತಾರೆ. ಇವನು ನಾಳೆ ಶಾಸಕ, ನಾವು ಕ್ಲಿಯರ್ಲಿ ಇಲ್ಲಿ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ, ಯಾವುದು ಪೊಲಿಟಿಕ್ಸ್ಗೆ ಒಂದು ಸಿಸ್ಟಮ್ ಇಲ್ಲದೆ ಇರೋದ್ರಿಂದಾನೇ ನಾವು ಸಿಸ್ಟಮ್ ತರ್ತಿರೋದು, ಪಾಲಿಸೀಸ್ ಅಂತ ಮಾಡುವಂಥದ್ದು, ಅಂದ್ರೆ ಪೊಲಿಟಿಕಲ್ ಸಿಸ್ಟಮ್ ಅಂತ ತರ್ತಿರೋದ್ರಿಂದ ಅವ್ನು ಹೇಗ್ ನಡೀತಾನೆ, ಅವ್ನು ಹೇಗ್ ಬೆಳಿತಾನೆ, 18 ಮಾಡ್ಲಿಲ್ಲ ಅಂದ್ರೆ, ಅವನೇನು ಮಾಡ್ಲಿಲ್ಲ ಅಂದ್ರೆ 1000% ಅವನು ಅಧಿಕಾರ ಸಿಕ್ಕಿದ್ಮೇಲೆ ಮಾಡಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯನ್ ಕೂಡ ಮುಚ್ಚಿಟ್ಕೊಳಕ್ ಆಗಲ್ಲ ಅವನ ಕೈಯಲ್ಲಿ, ಅವನ ಕೂಡ ಆಚೆ ಬಂದ್ಬಿಡುತ್ತೆ. ಈಗ ಬಿಗ್ ಬಾಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ನಾನು ಏನು ಮಾತಾಡಲ್ಲ, ನಾನು ಹೆಂಗ್ ಸ್ಟ್ರಿಕ್ಟ್ ಆಗಿರ್ತೀನಿ ಅಂತ ಹೋಗ್ತಾರೆ. ಒನ್ಸ್ ಅಲ್ಲಿ ಹೋದ್ಮೇಲೆ 15 ದಿನ 20 ದಿನ ಆದ್ಮೇಲೆ ಅವ್ರ ನಿಜವಾದ ಗುಣ ಆಚೆ ಬಂದೇ ಬರುತ್ತೆ, ಅವ್ರದ್ದು ಮಾತಾಡೇ ಆಡ್ತಾರೆ. ಅಂದ್ರೆ ಈಗಿನ ಯಂಗ್ಸ್ಟರ್ಸ್ಗೆ ಈ ತರ ಪಕ್ಷ ಕಟ್ಬೇಕನ್ನೋಂಥ ಆಸೆ, ಪಕ್ಷಕ್ಕೆ ಸೇರ್ಬೇಕನ್ನೋಂಥದ್ದು ಆಸೆ ಇರುತ್ತೆ. ನಾನೊಬ್ಬ ಉತ್ತರ ಕರ್ನಾಟಕದವನು ಅಂದ್ಕೊಳ್ಳಿ, ಒಬ್ಬ ದಕ್ಷಿಣ ಕನ್ನಡದವನು ಅಂದ್ಕೊಳ್ಳಿ, ಬಟ್ ನಿಮ್ಮ ಪಕ್ಷಕ್ಕೆ ನಾನು ಸೇರ್ಬೇಕು ಅಂದ್ರೆ ಹೇಗೆ ಸೇರು? ಇದೆ, ನಾವೀಗ ಆನ್ಲೈನ್ ಪೋರ್ಟಲ್ ಬಿಟ್ಟಿದ್ದೀವಿ, ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗ್ಬೋದು. ನಮ್ಮ ಪಕ್ಷದ ಒಂದು ಬ್ಯೂಟಿ ಏನಪ್ಪಾ ಅಂದ್ರೆ, ನನ್ನ ಕ್ಯಾಂಡಿಡೇಟ್ ಅಂತ ನೀವು ಆಯ್ಕೆ ಮಾಡ್ಕೊಳ್ತಾ ಇರ್ಬೋದು. ನಾನು ಕ್ಯಾಂಡಿಡೇಟ್ ಅಂತ 1,00,000 ಜನ ಹಾಕಿದ್ರು ಹಾಕ್ಬೋದು. ನಾವೇನ್ ಮಾಡ್ತೀವಿ, ಪ್ರೊಸೆಸ್ ನ ಸ್ಪೀಡ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಈಗ ನಮ್ಮ ಅನಿಸಿಕೆ ಇರೋದೇನು, ನಮ್ದು ಈಗ ಹೊಸ ಪಕ್ಷ ಆಗಿರೋದ್ರಿಂದ 100-200 ಅಪ್ಲಿಕೇಶನ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ನಾವೇನ್ ಮಾಡ್ತೀವಿ, ಇವಾಗ 18 ಎಲೆಕ್ಷನ್ ನಡೆಸ್ಕೊಂಡು ಹೋಗ್ಬೇಕು ಅಂತಿದ್ವಿ. ಇನ್ ಕೇಸ್ ನೀವ್ ಹೇಳ್ದಾಗೆ ಲಕ್ಷ ಸಂಖ್ಯೆಯಲ್ಲಿ ಬಂದ್ಬಿಡ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಇದ್ರ ರ್ಯಾಂಡಮ್ ಫಿಲ್ಟರ್ ಮಾಡ್ಕೊಂಡು ಯಾರ್ಯಾರು ಅದಕ್ಕೆ ಆಯ್ಕೆ ಆಗ್ತಾ ಹೋಗ್ತಾರೆ ಅಂತವ್ರನ್ನ ಆಯ್ಕೆ ಮಾಡ್ಕೊಂಡು 10 ಜನನ್ನ, ಆ 10 ಜನನ್ನ ಮಾಮೂಲಿ ಇದೆ ಪ್ರೊಸೆಸ್ ಅಲ್ಲಿ ಬಿಟ್ಕೊಂಡು ಅದ್ರಲ್ಲಿ ಯಾರು ಆಯ್ಕೆ ಹೋಗ್ತಾರೋ ಅವ್ರು ಗೆಲ್ತಾರೆ. ಅಂದ್ರೆ ನಾನು ಹೇಳುವಂಥದ್ದು, ದಿಸ್ ಇಸ್ ನಾಟ್ ಎ ಒನ್ ಟೈಮ್ ಪ್ರೊಸೆಸ್. ಇವಾಗ ಇಲ್ಲಿ ಬಂದ್ಬಿಟ್ಟಿದ್ದೀರಾ, ನಾನು ಆಯ್ಕೆ ಆಗ್ಲಿಲ್ಲ ಅಂತ ಹೇಳ್ತಂದ್ರೆ ನೀವು ಹೋಗ್ಬಿಟ್ಟು ಮತ್ತೆ ವಿಧಾನ ಇದಕ್ಕೆ ಯಾವ್ದು ಲೋಕಸಭೆಗೆ ಹೋಗ್ಬಿಟ್ಟು ಲೋಕಸಭೆನಲ್ಲಿ ಕೂಡ ಅದೇ ಪ್ರೊಸೆಸ್ ನಡೀತಾ ಇರುತ್ತೆ, ಅಲ್ಲಿ ಕೆಲಸ ಮಾಡ್ಬೋದು. ಕೆಳಗಡೆ ಹೋಗ್ಬಿಟ್ಟು ಜಿಲ್ಲಾ ಪಂಚಾಯತ್ ನಡೀತಿರುತ್ತೆ, ಅಲ್ಲೂ ಮಾಡ್ಬೋದು. ವಾರ್ಡ್ಗಳು ನಡೀತಿರುತ್ತೆ, ಅಲ್ಲೂ ಕೆಲಸ ಮಾಡ್ಬೋದು. ನಿಮ್ಗೆ ಮುಕ್ತ ಅವಕಾಶ ಇರುತ್ತೆ, ಸ್ವತಂತ್ರವಾಗಿ ನೀವು ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಗೆಲ್ಲ ಖರ್ಚು ನೋಡ್ಕೊಳ್ಳೋದಕ್ಕೆ ಅಂತಾನೆ ಫೌಂಡೇಶನ್ ರೆಡಿ ಮಾಡಿರುವಂಥದ್ದು. ಈವನ್ ಪೊಲಿಟಿಕಲ್ ಪಾರ್ಟಿನಲ್ಲೂ ಆ ಫಂಡ್ ನಾವು ಅಲೋಕೇಟ್ ಮಾಡ್ತಿರೋದು ಅದಕ್ಕೆ. ನಾವು ಅದಕ್ಕೆ ಅಂತ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಿದೀವಿ. ನಾವು ಎಲ್ಲೆಲ್ಲಿ ಗ್ಯಾಪ್ಸ್ ಇದೆಯೋ, ಎಲ್ಲೆಲ್ಲಿ ಏನೇನ್ ಗ್ಯಾಪ್ ಇದೆ, ಆ ಗ್ಯಾಪ್ ನ ಫಿಲ್ ಮಾಡಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ. ನಾವು ರೆಗ್ಯುಲರ್ ಬಿಸ್ನೆಸ್ ಮಾಡ್ತಾನೆ ಇಲ್ಲ. ನಾವು 4 ವರ್ಗ ಬಿಸ್ನೆಸ್ ನ ಮಾಡ್ಕೊಂಡಿದೀವಿ. ಅಂದ್ರೆ ಒಬ್ಬ ನಾನು ಬದುಕಬೇಕು ಅಂತ ಕೆಲಸ ಮಾಡ್ತಾನೆ, ಅಂದ್ರೆ ಬದುಕಬೇಕು, ನಾನು ಬದುಕೋದಕ್ಕೋಸ್ಕರ ನಾನು ಕೆಲಸ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಇನ್ನೊಬ್ಬ ನಾನು ಬದುಕ್ತಾ ಇದ್ದೀನಿ, 4 ಜನರ ತರ ಬದುಕಬೇಕು ಅಂತ ಕೆಲಸ ಮಾಡ್ತಾನೆ. ಇನ್ನೊಬ್ಬ ಇರ್ತಾನೆ, ನಾನು 4 ಜನರ ತರ ಬದುಕ್ತಾ ಇದ್ದೀನಿ, ಆಯ್ಕೆ ಬದುಕನ್ನ ಬದುಕಬೇಕು, ನನ್ಗೆ ಇಷ್ಟ ಬಂದಂಗೆ ಆಯ್ಕೆ ಬದುಕಬೇಕು ಅಂತ. ಈ ಕೊನೆಯವನು ಇರ್ತಾನೆ ಒಬ್ಬ, ಅವನು ನಾನು ಎಲ್ಲಾ ಚೆನ್ನಾಗಿದೆ, ಆಯ್ಕೆನೂ ಇದೆ, ಲ್ಯಾವಿಶ್ ಆಗಿ ಬದುಕಬೇಕು ಅಂತಿದೆ. ನಾನು ಇದನ್ನ 2 ವರ್ಗ ಮಾಡ್ಕೊಂಡಿದ್ದೀನಿ ನನ್ನ ಬಿಸ್ನೆಸ್ ಅಲ್ಲಿ. ಈ ಕೆಳಗಡೆ ಇರೋ 2 ವರ್ಗ, ಬದುಕಬೇಕು, 4 ಜನರ ತರ ಬದುಕಬೇಕು ಅನ್ನೋದು 1 ವರ್ಗ, ಮೇಲ್ಗಡೆ ಇರುವಂತದ್ದು 1 ವರ್ಗ ಅಂತ ಮಾಡಿದ್ದೀನಿ. ಇವ್ರಿಗೆ ಅಲ್ಟ್ರಾ ಲಕ್ಸುರಿ ಕೊಡೋದಕ್ಕೆ ಅಂತ ಪ್ರಪಂಚದ ಯಾವ ಮೂಲೆಯಲ್ಲಿ ಏನ್ ಬೇಕು ಅದನ್ನೆಲ್ಲ ತಲುಪಿಸುವಂತ ಕಂಪನಿಗಳನ್ನ ನಾನು ಮಾಡಿದ್ದೀನಿ. ಲ್ಯಾವಿಶ್ ಕಾರ್ ಬೇಕು ಅನ್ನೋದಾಗ್ಬೋದು, ಬಿಲ್ಡಿಂಗ್ ಮನೆಗಳು ಕಟ್ಟುವಂತ ನಮ್ ರಿಯಲ್ ಎಸ್ಟೇಟ್ ಕಂಪನಿ ಇದೆ, ನಮ್ದು ಸೂಪರ್ ಮಾರ್ಕೆಟ್ಸ್ ಇದೆ. ಸೊ ಈ ತರ ನಾನಾ ವಿಧವಾದಂತ ರೀತಿಗಳೆಲ್ಲ ಇದೆ. ಅವ್ರ ಲೈಫ್ ಸ್ಟೈಲ್ ನ ಬೇರೆ ತರ ತಗೊಂಡೋಗೋಕೆ ಏನ್ ಮಾಡ್ಬೇಕು ಅದನ್ನ ಇವ್ರಿಗೆ ಕೊಡುವಂಥದ್ದು. ಇದರಲ್ಲಿ ಅತಿ ಹೆಚ್ಚು ಲಾಭ ಬರುವಂತದ್ದನ್ನ ಇಲ್ಲಿ ಡಿಸ್ಕೌಂಟ್ ರೀತಿನಲ್ಲಿ, ಅಲ್ಟ್ರಾ ಡಿಸ್ಕೌಂಟ್ ರೀತಿನಲ್ಲಿ, ಸೊ ಈ ತರದೆಲ್ಲ ಕೊಟ್ಟು ಅವರಿಗೆ ಮನೆ ಕಟ್ತೋ ಅಂತಂದ್ರೆ ನಾವು 1 ವರ್ಷ ರೇಷನ್ ಫ್ರೀ ಕೊಡ್ತೀವಿ ಅನ್ನುವಂಥದ್ದು, ಎಲೆಕ್ಟ್ರಿಸಿಟಿ ಬಿಲ್ ನ ಕಟ್ಟುವಂಥದ್ದು. ಈಗೇನ್ ನೀವು ಸೋಕಾಲ್ಡ್ ಭಾಗ್ಯ ಅಂತಿದ್ದೀರಾ, ಅದನ್ನೆಲ್ಲ ನಾವು ಇಲ್ಲೇ ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಅನೌನ್ಸ್ಮೆಂಟ್ ಮಾಡ್ಕೊಂಡು ಭಾಗ್ಯ ಕೊಡ್ತೀನಿ, ಅಧಿಕಾರ ಆಮಿಷ ಕೊಟ್ಟಿ ಮಾಡಲ್ಲ, ನಾವು ರೆಗ್ಯುಲರ್ ಆಗಿ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಸೊ ಇಲ್ಲೇನಾಗುತ್ತೆ, ಈಗ ಸಮಾಜದಲ್ಲಿ ನಾವು ಶ್ರೀಮಂತ, ನಾನು ಬಡವ ಅನ್ನುವಂತ 2 ಕ್ಯಾಟಗರಿ ಬಂದಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಇವನ್ ಅಲ್ಟ್ರಾ ಲಕ್ಸುರಿ ತಗೊಳ್ಳೋದ್ರಿಂದ ಇವನ ಹಣದೊಬ್ಬರ ಅಲ್ಲೇ ಬರ್ತಾ ಇರ್ತದೆ, ನನಗೆ ಪೇ ಮಾಡ್ತಾ ಇರ್ತಾನೆ. ಇವ್ರಿಗೆ ಖರ್ಚು ಮಾಡ್ದೇನೆ, ವ್ಯಯ ಮಾಡ್ದೇನೆ ನಮ್ಮ ಫೆಸಿಲಿಟಿಗಳು ಕೊಡ್ತಿರೋದ್ರಿಂದ ಏನಾಗುತ್ತೆ, ಇವರು ಬ್ಯಾಲೆನ್ಸ್ ಆಗಿ ಬರ್ತಾ ಇರ್ತಾರೆ. ಅಂದ್ರೆ ಇಬ್ರು ಸಂತೋಷವಾಗಿರ್ತಾರೆ, ಹ್ಯಾಪಿ ಆಗಿರ್ತಾರೆ. ಬಟ್ ಇವರಿಗೆ ತೊಂದರೆಯಿಂದ, ಕಷ್ಟದಿಂದ ನಾವು ಮೇಲ್ಗಡೆಗೆ ಎತ್ಕೊಂಡು ಹೋಗ್ತೇವೆ. ಸೊ ಲೈಕ್ ದಿಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುದು ನಮ್ಮ ಉದ್ದೇಶ ಆಗಿರೋದ್ರಿಂದ ಇದನ್ನೇನೆ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ತಲುಪಿಸುವಂತ ಕೆಲಸನ ಮಾಡ್ಕೊಂಡು ಹೋಗ್ತಾರೆ. ಓಕೆ, ನಿಮ್ಮ ಪ್ರಕಾರ ನೀವು ಗೆದ್ದಿದ್ದೀನಿ, ಆಲ್ರೆಡಿ ನಾನು ಪಕ್ಷ ಸ್ಥಾಪನೆ ಮಾಡಿನೇ ಗೆದ್ದಿದ್ದೀನಿ ಅಂತೆಲ್ಲ ಹೇಳ್ತಿದ್ದೀರಾ. ಬಟ್ ಜನರ ಪ್ರಕಾರ ಗೆಲ್ಬೇಕಂದ್ರೆ ನಿಮ್ಗೊಂದು ಅಧಿಕಾರ ಅನ್ನುವಂಥದ್ದು ಸಿಗಬೇಕು. ಆ ಅಧಿಕಾರ ಸಿಗಬೇಕಂದ್ರೆ ಇನ್ನೂ ಎಷ್ಟು ಟೈಮ್ ಆಗ್ಬಹುದು ನಿಮ್ಮ ಪ್ರಕಾರ? ನನಗೆ ಈಗ ಹೇಳಿದ್ರಲ್ಲ, ಇವಾಗ ಸುಮ್ಮನೆ ಒಂದು ಸಂಚಲನ 16 ಮೇ 14ನೇ ತಾರೀಕು ಒಂದು ಪಾರ್ಟಿ ಅನೌನ್ಸ್ ಆಗುತ್ತೆ, ಕಾಕ್ರೋಚ್ ಪಾರ್ಟಿ ಅಂತ. ಹೌದು.
ಸರ್ ವಿತಿನ್ ಫ್ರಾಕ್ಷನ್ 5 ದಿನದಲ್ಲಿ 20 ಮಿಲಿಯನ್ 22 ಮಿಲಿಯನ್ ಜನ ಫಾಲೋವರ್ಸ್ ಆಗ್ತಾರೆ. ಹೌದೋ ಇಲ್ವೋ? ಅದು ಯಾರೋ ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡಿದ್ದು ಸಂಚಲನ. ಆ ಸಂಚಲನ ಎಷ್ಟು ಬಿರ್ಸ್ಬಿಡ್ತು ಅಂತಂದ್ರೆ ಅಷ್ಟಾಯ್ತು. ಅದು ಆವೇಶದಲ್ಲಿ ಸ್ಟಾರ್ಟ್ ಆದಂತ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ರು ಅವ್ರು ಅಷ್ಟೇನೆ. ಬಟ್ ಅವ್ರು ಯಾವ್ದೇ ತರದ್ದು ಮ್ಯಾನಿಫೆಸ್ಟೋ ಆಗ್ಲಿ ಏನು ಮಾಡ್ಕೊಂಡಿಲ್ಲ. ಅವ್ನ ಹೇಳಿದ್ರು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಮಾಡ್ಬಿಟ್ರು. ಸೊ ಅದೇ ರೀತಿಯಲ್ಲಿ ನಮ್ದು ಒಂದು ದಿನ ಒಂದು ಸ್ಟ್ರೈಕ್ ಆಗುತ್ತೆ, ಜನಕ್ಕೆ ರೀಚ್ ಆಗುತ್ತೆ. ಯಾವತ್ತೋ ಗೊತ್ತಿಲ್ಲ, ನಾಳೆ ಆಗ್ಬೋದು. ನೀವು ಈ ಸ್ಕ್ರೀನ್ ಕೊಡ್ತಿದ್ದೀರಾ ನಮ್ಗೆ ಇವತ್ತು, ಈ ಸ್ಕ್ರೀನ್ ಇಂದ ಬದಲಾವಣೆ ಆಗ್ಬೋದು, ಚೇಂಜ್ ಆಗ್ಬೋದು. ಇವತ್ತು ನಾವು 35 ದಿನಗಳು ಕಾರ್ಯರೂಪಕ್ಕೆ ತಂದಿದೀವಿ. ನಾವು ಪೋಸ್ಟರ್ಸ್ ಮಾಡ್ತಿದೀವಿ, ಕೆಲಸಗಳು ಕೊಡ್ತಿದೀವಿ. ನಾವಿವಾಗ 16,000 ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಗೆ ಯೋಜನೆ ಇಟ್ಕೊಂಡಿದೀವಿ. ಸೂಪರ್ ಮಾರ್ಕೆಟ್ 800 ಸೂಪರ್ ಮಾರ್ಕೆಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಇವೆಲ್ಲ ನಾವು ಮಾಡ್ತಿರೋದ್ರಿಂದ ಒಂದು ದಿನ ಜನಕ್ಕೆ ಅದು ಸ್ಟ್ರೈಕ್ ಆಗುತ್ತೆ. ಅದು ಸ್ಟ್ರೈಕ್ ಆಯ್ತು ಅಂತಂದ್ರೆ 28ಕ್ಕೆ ಆಗ್ಬೋದು, ಇನ್ನೂ ಸ್ಟ್ರೈಕ್ ಆಗಿಲ್ಲ ಅಂತ ಹೇಳ್ತು ಅಂದ್ರೆ 33ಕ್ಕೆ ಆಗ್ಬೋದು, ಅವಾಗ್ಲೂ ಸ್ಟ್ರೈಕ್ ಆಗಿಲ್ಲ ಅಂತಂದ್ರೆ 38ಕ್ಕೆ ಆಗ್ಬೋದು. ಗೊತ್ತಿಲ್ಲ, ನಮ್ಗೆ ಆತರ ಇಲ್ಲ ಅಥವಾ ಬೇಕು ಅನ್ನುವಂತ ಇದಿಲ್ಲ. ಬದಲಾವಣೆ ಮಾಡ್ತಿದೀವ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಯುವ ಜನತೆ ಹೇಗಂದ್ರೆ ಒಬ್ಬ ಬಾವಿಗೆ ಬಿದ್ದಂದ್ರೆ ಎಲ್ಲರೂ ಸೇರಿ ಬಾವಿಗೆ ಬೀಳುವಂಥದ್ದು. ಈಗ ನೀವು ಕಾಕ್ರೋಚ್ ಪಾರ್ಟಿ ಬಗ್ಗೆ ಹೇಳ್ತಾ ಇದ್ರಿ. ಆ ಪಾರ್ಟಿ ಅನ್ನುವಂಥದ್ದು ಅಂದರೆ 40% ಪಾಕಿಸ್ತಾನದವ್ರು ಇರುವಂಥದ್ದು, 20% ಬಾಂಗ್ಲಾದವ್ರು ಇರುವಂಥದ್ದು, ಈ ರೀತಿ ಎಲ್ಲ ಇರುವಂಥದ್ದು. ಒಟ್ಟು ಕಾಕ್ರೋಚ್ ಪಾರ್ಟಿ ಯಂಗ್ ಜನ್ರೇಷನ್ ಎಲ್ಲರೂ ಸೇರಿ ಕಟ್ತಾ ಇದ್ದೀವಿ, ನಾವು ಸೇರೋಣ ಅನ್ನೋಂಥ ಈ ರೀತಿ ಆಗ್ತಾಯಿದೆ. ಬಟ್ ಅದು ಏನು, ಅದು ಏನು ಮಾಡೋಕ್ಕೆ ಕೊಟ್ಟಿದೆ, ಯಾರು ಸ್ಥಾಪನೆ ಮಾಡಿದೆ, ಅದು ಯಾವುದು ಕೂಡ ಯೋಚನೆ ಮಾಡಲ್ಲ. ಬಟ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನೀವು ಹೇಳ್ತಿದ್ದೆ ಪರ್ಫೆಕ್ಟ್. ಇವತ್ತು ಉಪೇಂದ್ರ ಸರ್ ಅವ್ರದ್ದು ಕೂಡ ಎಲ್ಲರೂ ಕೂಡ ನಿಮ್ಮ ಮಾಧ್ಯಮದವರೆಲ್ಲ ಹೋಗಿ ಇಂಟ್ರೂ ಮಾಡಿದ್ರು. ಅವರು ಲೀಡರ್ ಆಗ್ತಾ ಇಲ್ಲ. ಅವ್ರೇನಂತ ನಾನ್ ಲೀಡರ್ ಆಗಲ್ಲ, ನಾನ್ ನಾಯಕ ಆಗಲ್ಲ, ನೀವು ನಾಯಕ ಆಗಿರ್ತಿದ್ದಾರೆ. ಇದು ಇಲ್ಲೇ ಗೊಂದಲ ತರುವಂಥದ್ದು. ಒಂದು ಬಸ್ ಅಂದ್ರೆ ಒಬ್ಬ ಡ್ರೈವರ್ ಬೇಕು, ಹೌದೋ ಇಲ್ವಾ? ಒಂದು ಶಿಪ್ ಅಂದ್ರೆ ಒಬ್ಬ ಕ್ಯಾಪ್ಟನ್ ಬೇಕು, ಒಂದು ಏರೋಪ್ಲೇನ್ ಅಂದ್ರೆ ಪೈಲಟ್ ಬೇಕು, ಒಂದು ಸಿನಿಮಾ ಅಂದ್ರೆ ಒಬ್ಬ ಡೈರೆಕ್ಟರ್ ಬೇಕು. ಹಿಂಗೆ ಎಲ್ಲದಕ್ಕೂ ಒಬ್ಬ ಹಿಡ್ಕೊಳ್ಳುವಂತ ಹೋಲ್ಡ್ ಮಾಡ್ಕೊಳ್ಳುವಂತ ಒಬ್ಬ ಬೇಕು ಅಂದಾಗ ಅದನ್ನ ತಗೊಳ್ಳೋನ್ ಏನ್ ಅವನ ಸಿದ್ಧಾಂತ, ಅವನ ಮಾನದಂಡ, ಅವನ ವಿಚಾರಗಳು, ಅವ್ನು ಹೇಗೆ ಬದಲಾವಣೆ ತರ್ತಾನೆ ಅನ್ನುವಂಥದ್ದು ಗೊತ್ತಾಗೋ ತನಕ ಆ ಪಾರ್ಟಿಗಾಗ್ಲಿ ಅಥವಾ ಆ ವಸ್ತುಗಾಗ್ಲಿ ಆ ವಿಷಯಕ್ಕಾಗ್ಲಿ ಅದಕ್ಕೆ ಒಂದು ಸ್ಟ್ರಾಂಗ್ನೆಸ್ ಇರಲ್ಲ, ಪಿಲ್ಲರ್ ಇರಲ್ಲ. ಕಟ್ತಿದ್ದೀನಿ ಅಂತಂದ್ರೆ ಎಲ್ಲರೂ ಹೆಂಗ್ ಕಟ್ಟಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಈಗ 22 ಮಿಲಿಯನ್ ಆಯ್ತು, ಏನ್ ಮಾಡ್ತಿದ್ದಾರೆ? ಇವತ್ತ ಫೋರ್ಸೇ ಇಲ್ಲ. ಒಂದು ವಾರ ಫೋರ್ಸ್, ಇವತ್ತ ಫೋರ್ಸ್ ಇಲ್ಲ. ವಿರೋಧ, ಸಾಕಷ್ಟು ವಿರೋಧಗಳೇ ವಿರೋಧ ಆಯ್ತು. ಅಂದ್ರೆ ಯಾರೋ ಒಬ್ಬ ಫಾಲೋ ಮಾಡಿದ್ರೆ ನಾನು ಫಾಲೋ ಮಾಡ್ಬಿಡ್ತೀನಿ. ಇವಾಗ ಯಾರೋ ಒಬ್ಬ ಇದು ಬೇಡ ಅಂದ್ಬಿಟ್ಟೆ ಬೇಡ ಅಂದ್ಬಿಟ್ಟೆ, ಈ ರೀತಿ ಆಗ್ತದೆ. ಈಗ ನೇಪಾಳಲ್ಲಿ ಆಯ್ತು ಅಂತ ಅನ್ನೋದು ಇನ್ಫ್ಲೂಯೆನ್ಸ್, ಹೌದು. ಟಿವಿಕೆದಾಯ್ತು ಅನ್ನುವಂಥದ್ದು ಇನ್ಫ್ಲೂಯೆನ್ಸ್ ತಗೊಂಡ್ರು. ಇದು ಕಾಕ್ರೋಚನೆ, ಇದು ಕೂಡ ಒಂದು ಸಂಚಲನ ಅಂತ ಅನ್ಕೊಂಡು. ಬಟ್ ಯಾವಾಗ ಒಳಗಡೆ ಹೋದ್ರು, ಸಿದ್ಧಾಂತ ನೋಡೋದು, ಅವಾಗ ಕಷ್ಟ ಆಯ್ತು. ಹಳೆ ಸಿದ್ಧಾಂತನೇ ಇವರು ಹೇಳ್ತು ಅಂತಂದ್ರೆ ಅಲ್ಲಿ ಬದಲಾವಣೆ ಎಲ್ಲಿ ಬರುತ್ತೆ? ಸಿಂಪಲ್. ಹೆಣ್ಮಕ್ಳಿಗೆ 50% ಕೊಡ್ಬೇಕು ಅನ್ನುವಂತ ಸಿದ್ಧಾಂತನೇ ಈಗ ಬಿಜೆಪಿ ಸರ್ಕಾರದವರು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಅದೇ ನಾನು ಕಾಕ್ರೋಚ್ ಪಾರ್ಟಿಗೂ ಮಾಡ್ತೀನಿ ಅಂತಂದ್ರೆ ಏನ್ ಬದಲಾವಣೆ ಆಯ್ತು ಅಲ್ಲಿಗೆ? ಇಲ್ಲ. ನಾನ್ ಹೇಳುವಂತದ್ದು ಇಷ್ಟೇ, ನೋಡಪ್ಪ, ಹಳೆ ರಾಜಕೀಯ ಪಕ್ಷದವ್ರು ಏನೇನೋ ಮಾಡ್ಕೊಂಡು ಹೋಗ್ಲಿ, ಹಳೇದನ್ನ ಸರಿ ಮಾಡೋಕ್ ಆಗಲ್ಲ. ಇನ್ನು 2 ವರ್ಷ ಸರಿ ಮಾಡೋಕೆ ಆಗಲ್ಲ ಅಂತ ಹೊಸದ್ 2 ವರ್ಷದಲ್ಲಿ ಮಾಡು. ಗ್ಯಾಪ್ ಎಷ್ಟಿದೆ? ಸಿಂಪಲ್ ಆಗಿ ಹೇಳೋಣ, ಇವಾಗ ನಾವು 15 ವರ್ಷ ಹಿಂದೆ ಇದ್ದೀವಿ ಅಂತ ಅನ್ಕೋಣ. ಪಾಶ್ಚಾತ್ಯ ದೇಶಕ್ಕಿನ್ನ, ಡೆವಲಪ್ಡ್ ಕಂಟ್ರಿಗಿನ್ನ 15 ವರ್ಷ ಹಿಂದೆ ಇದ್ದೀವಿ ಅನ್ಕೋಣ. ಈ 15 ವರ್ಷ ಏನ್ ಹಿಂದೆ ಇದೀವೋ ಅದನ್ನ ನೀನ್ ಮಾಡೋ ಕೂತ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ನನ್ ಬಿಟ್ಬಿಡಿ, ನನ್ನನ್ನ ಹೊರತುಪಡಿಸಿ ಉಪೇಂದ್ರ ಸರ್ ಈಗ 9 ವರ್ಷ ಹಿಂದೆಯಿಂದನೂ ಪಾರ್ಟಿ ಕಟ್ಟಿದ್ದಾರೆ, ಪ್ರಜಾಕೀಯ ಅಂತ ಕಟ್ಟಿದ್ದಾರೆ. ಅವರೇನೇನೆ ಇವಾಗ ಒಂದು ಸಂಘಟನೆ ಮಾಡುವಂಥದ್ದು ಏನಂತಂದ್ರೆ, ಯಾರು ಇಚ್ಛಾಶಕ್ತಿ ಇದ್ದೀರಾ ಎಲ್ಲರೂ, ಸಿಂಪಲ್ ಆಗಿ ಹೇಳ್ತೀನಿ, 6 ಕೋಟಿ ವೋಟಿಂಗ್ ಅನ್ಕೋಣ, 5 ಕೋಟಿ 22 ಲಕ್ಷ ಎಷ್ಟೋ ಬರುತ್ತೆ. ಇದೆಲ್ಲರೂ ಬರೀ 1% ಜನ ಅಂದ್ರೆ 50 ಲಕ್ಷ ಜನ ಅಂತ ಅನ್ಕೊಳ್ಳಿ. ಇಷ್ಟು ಜನ 10% ಜನ ಅಂತ ಅನ್ಕೊಳ್ಳಿ, 5%, 30 ಲಕ್ಷ ಜನ ಅಂತ ಅನ್ಕೊಳ್ಳಿ. ಇಷ್ಟು ಜನ ನೋಡ್ರಪ್ಪ, ನಾವೆಲ್ಲರೂ ಒಂದು ಸಂಘಟನೆ ಮಾಡಿ ಬದಲಾವಣೆ ತರೋಣ. ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಈ ಪಾರ್ಟಿಗೆ ಒಂದು ಇದನ್ನ ಹಾಕೋಣ, ಫಂಡ್ಸ್ ಹಾಕೋಣ ಅವ್ರದಕ್ಕೆ. ಅವ್ರು ಈಗ ನಮ್ಮ ತರ ಬಿಸ್ನೆಸ್ ಮಾಡಲ್ಲ ಅನ್ನೋದಕ್ಕೆ ನಾನು ಹೇಳ್ತಿರುವಂತದ್ದು. ಈಗ ಅದನ್ನ KRS ಪಾರ್ಟಿ ಅವ್ರು ಮಾಡ್ತಾ ಇದ್ದಾರೆ, ನನಗೆ ಖುಷಿ ಆಗ್ತಾ ಇದೆ. ಅವ್ರ ದೇಣಿಗೆ ತೆಗೋತಾ ಇದ್ದಾರೆ, ಎಲ್ಲರ ಹತ್ರ ಹಣಕಾಸಿನ ಇದು ಮಾಡ್ಕೊಂಡು ಅದನ್ನ ಖರ್ಚು ಮಾಡ್ತಾ ಇದ್ದಾರೆ, ಅಕೌಂಟಬಿಲಿಟಿ ಕೊಡ್ತಾ ಇದ್ದಾರೆ. ಇನ್ ದ ಸೇಮ್ ಮ್ಯಾನರ್ ಅವರನ್ನು ಕೂಡ ಅಕೌಂಟಬಿಲಿಟಿ ಕೊಟ್ಟು ಅವ್ರಿಗೆ ಪಾಪ್ಯುಲಾರಿಟಿನಲ್ಲಿ ಅವ್ರು ಹೇಳಿ ಅಲ್ಲಿ ನಿಂತ್ಕೊಳ್ತು ಅಂತಂದ್ರೆ 10-15 ಸಾವಿರ ಕೋಟಿ ಕಲೆಕ್ಟ್ ಆಗುತ್ತೆ ಅಲ್ಲಿ. ಅದರಿಂದ ಏನ್ ಬದಲಾವಣೆ ತರ್ಬೋದು ಅದನ್ನ 2 ವರ್ಷ ತಂತು ಅಂತಂದ್ರೆ ಜನರ ಹತ್ರ ಹೋಗಿ ಓಟ್ ಕೇಳೋ ಅವಶ್ಯಕತೆನೇ ಇಲ್ಲ. ಅವರು ಜನರು ಬೈ ಡಿಫಾಲ್ಟ್ ಆಗಿ ಹಾಕ್ತಾರೆ ಓಟ್ನ. ಕರೆಕ್ಟ್ ಆಗಿಲ್ವ ಅಲ್ವಾ? ನಾನು ಹೇಳುವಂಥದ್ದು ಹಳೇದನ್ನ ಸರಿ ಮಾಡ್ತೀನಿ ಅನ್ನೋದಕ್ಕೆ ನೀವೇ ಬೇಡ, ಅಥವಾ ಹಳೇದನ್ನ ಸರಿ ಮಾಡೋದಕ್ಕೆ ಅಧಿಕಾರ ಬೇಕು ಅನ್ನೋದಕ್ಕೂ ನೀವೇ ಬೇಡ. ಹಳೇದನ್ನ ಸರಿ ಮಾಡೋದಕ್ಕೆ ಯಾರು ಬೇಕಾದ್ರೂ ಮಾಡ್ತಾರೆ, ಹೊಸದನ್ನ ಮಾಡೋರು ಯಾರು? ಜನಕ್ಕೆ ಬರೀ ಆಶ್ವಾಸನೆ, ಭರವಸೆ ಇದೇ ಆಗೋಯ್ತು. 70 ವರ್ಷದಿಂದನೂ ಕೇಳಿ, ನಾನು ಬರ್ತೀನಿ, ನನಗೊಂದು ಅವಕಾಶ ಕೊಡಿ, ನಾನು ಚೇಂಜ್ ಮಾಡ್ತೀನಿ, ನಾನು ಬರ್ತೀನಿ, ಇವರಿದ್ದಾಗ ನನಗೆ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ, ಅವರಿದ್ದಾಗ
ಅವ್ರು ಮಾಡಿಲ್ಲ ನಾನು ಮಾಡ್ತೀನಿ ಅಂತಾರೆ. ಇವ್ರು ಕೊಟ್ಟಾಗ ಇವ್ರು ಮಾಡಲ್ಲ. ಹೌದು, ಇವ್ರು ಅದೇ ಮಾತಾಡ್ತಾರೆ, ನನಗೆ ಮಾಡೋಕ್ಕಾಗ್ಲಿಲ್ಲ, ಈಗ ಅದನ್ನೇ ಮಾಡ್ತೀನಿ ನಾನು, ನನಗೆ ಅವಕಾಶ ಕೊಡಿ ಅಂತ. ಇವ್ರು ಮಾಡಿದಂತ ಯೋಜನೆ ಅವ್ರು ಕಿತ್ತಾಕ್ತಾರೆ, ಅವ್ರು ಮಾಡಿದಂತ ಯೋಜನೆ ಇವ್ರು ಕಿತ್ತಾಕ್ತಾರೆ. ಇದೇ ನಡೀತಾ ಇದೆ. ಹೌದು. ಈಗ ನಾನು ಹೇಳೋದೇನಂದ್ರೆ ಹೊಸ ಪಕ್ಷ ಕಟ್ಟೋದು. ಈಗ ನಾನು ಓಪನ್ ಚಾಲೆಂಜೇ ಮಾಡ್ತೀನಿ, ನಂತರ ಯಾರು ಬೇಕಾದ್ರೂ ಪಕ್ಷ ಕಟ್ಟಿ, ಇಲ್ಲ ಇರೋ ಎಕ್ಸಿಸ್ಟಿಂಗ್ ಅವ್ರಿಗೂ ಹೇಳ್ತೀವಿ, ನಾವಿವಾಗ ಕೆಲಸ ಮಾಡ್ತಿದ್ದೀವಿ ಅಂತ ನೀವು ಕೆಲಸ ಮಾಡಿ. ಸತ್ವತಿದ್ರಂತೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ ನಾನು. ಈಗ ನಮ್ದು ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು. ಯಾಕೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಜನ? KRS ಪಟ್ಟಿರೋದು ಒಂದು ಸಿದ್ಧಾಂತ ಇದೆ, ಏನಂತ, ನಾವು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ತೀನಿ ಅಂತ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಯಾಕೆ ಅವ್ನು ಭ್ರಷ್ಟಾಚಾರ ಮಾಡ್ತಿದ್ದಾನೆ ಅಂತ ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದೀವಿ. ಒಂದೇ ನಿಮಿಷ. ಯಾಕೆ ಅವ್ನು ಲಂಚ ತಗೋತಿರ್ಬೋದು? ಅವನು ಕಾರ್ನರ್ ಆಗಿರ್ಬೋದು. ಈಗ ಒಬ್ಬ ತಹಸೀಲ್ದಾರ್ ಲಂಚ ತಗೋತಾ ಇದ್ದಾನೆ ಅಂತಂದ್ರೆ ಕೆಳಗಡೆ ಇರುವಂತ ಅಟೆಂಡರ್ ಆಗ್ಬೋದು, ಅವನ ಮೇಲೆ ಇರೋ ಗುಮಾಸ್ತ ಆಗ್ಬೋದು, ಅವನ ಮೇಲ್ಗಡೆ ಇರುವಂತ AC ಆಗ್ಬೋದು, DC ಆಗ್ಬೋದು, ಯಾರಿಗೋ ಪ್ರೆಷರ್ ಇರ್ಬೋದು, ನೀನಷ್ಟು ತಗೊಳ್ಳೇಬೇಕು, ತಗೊಂಡಾದ್ಮೇಲೆ ಮೂವ್ ಮಾಡಬೇಕು, ನಮಗೂ ಇಷ್ಟು ಶೇರ್ ಇದೆ ಅನ್ಬೋದು. ಗೊತ್ತಿಲ್ಲ ನಮಗೆ, ನಮ್ಗೆ ಭ್ರಷ್ಟಾಚಾರದ ಬಗ್ಗೆ ಒಂಚೂರು ನಾಲೆಡ್ಜ್ ಇಲ್ಲ. ಬಟ್ ವಿಚಾರ ನಾನು ಹೇಳಿದ್ರೆ, ಲಂಚ ತಗೊಳ್ಳುವಂತವನ ದೃಷ್ಟಿಕೋನದಲ್ಲೂ ಒಂದಿರುತ್ತೆ. ಇರ್ಬೋದು, ತಗೊಳ್ಳುವಂತ 100% ಜನರಲ್ಲಿ 10, 15, 20, 30% ಜನನು ಅಮಿಷದಿಂದನೇ ತಗೋಬಹುದು. ಇದೊಂದು ಅವಕಾಶ ಸುಲ್ಕೊಳ್ಳೋಣ ಅಂತ ಅನ್ನುವಂಥದ್ದು. ಈಗ ಅವನು ಸುಲ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರದಲ್ಲಿ ಕರೆಕ್ಟ್ ಆದಂತ ಮೀಸಲಾತಿ ಅಂದ್ರೆ ಬೆನಿಫಿಟ್ಸ್ಗಳು ಸಿಗ್ತಾ ಇದೆಯಾ ಅವರಿಗೆ? ಎಂಪ್ಲಾಯ್ಮೆಂಟ್ಗಳು ಫುಲ್ಫಿಲ್ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಅಧಿಕಾರ ಕರೆಕ್ಟಾಗಿ ಸಂಬಳ ಕೊಡ್ತಾರ ಸರ್? ಎಷ್ಟೋ ಜನ ಅಧಿಕಾರಿಗಳು ಇವತ್ತು ಕೂಡ ಪೆನ್ಷನ್ ತಗೊಳ್ಳೋದಕ್ಕೆ ರಿಟೈರ್ಡ್ ಆಗಿ 20 ವರ್ಷ ಆಗಿದ್ರು ಒದ್ದಾಡ್ತಾ ಇದ್ದಾರೆ. ಗೊತ್ತಾ ನಿಮಗೆ? ಪೆನ್ಷನ್ ಬರ್ತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಬರ್ತಾ ಇಲ್ಲ. ನಾನು ಹೇಳ್ತಿರುವಂತದ್ದು, ಈಗ ಭ್ರಷ್ಟಾಚಾರ ಅವ್ನು ಯಾಕೆ ಮಾಡ್ತಾ ಇದ್ದಾನೆ? ಅಯ್ಯೋ ನನ್ನ ಜೀವನ ಹಿಂಗೆ ಹಾಕ್ಬಿಟ್ರೆ ನಾನೇನ್ ಮಾಡೋದು, ನಾನು ನನ್ನ ಮಕ್ಕಳಿದ್ದಾರೆ, ನಾನೇನೋ ಮಾಡ್ಬೇಕು ಅನ್ನೋದು. ಎಲ್ಲಾ ತರದ ವಸ್ತುನೂ ಅವ್ನು ಸಿಕ್ತು ಅಂತಂದ್ರೆ ಆ ದೇಶದಲ್ಲಿ ಭ್ರಷ್ಟಾಚಾರನೇ ಇರಲ್ಲ. ಈಗ ಬೇರೆ ದೇಶದಲ್ಲಿ, ಅಮೆರಿಕದಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಸೇರಿಸ್ತಾರಪ್ಪ. ಯಾಕೆ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ತಾರೆ? ಅವ್ರು ಸರ್ಕಾರನ ಹತ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೌದಾ ಇಲ್ವೋ? ಅವ್ರ ದೇಶದಲ್ಲಿ. ಸೊ ಈ ಚೇಂಜ್ ಅನ್ನ ನಾವು ತರಬೇಕು. ಎಲ್ಲಿಂದ? ನಾವೇನ್ ಮಾಡ್ತಿದೀವಿ ಅಂದ್ರೆ ಎಲ್ಲಾ ಹಳ್ಳಿಗಳಲ್ಲಿ, ಎಲ್ಲ ಪಂಚಾಯತಿಗಳನ್ನು ಮ್ಯಾಕಿಸ್ 1 ಅಂತ ಮಾಡ್ತಿದೀವಿ, ಮ್ಯಾಕಿ ಪಾಲಿಸೀಸ್ 1 ಅಂತ ಮಾಡ್ತಾ ಇದೀವಿ. ಇದ್ರ ಮುಖಾಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಜನಕ್ಕೆ ಸಿಗ್ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳನ್ನೆಲ್ಲ ಕೊಡಿಸ್ತೀವಿ. ಅಲ್ಲಿರುವಂತ ಭ್ರಷ್ಟ ಅಧಿಕಾರಿಗಳೇ ಇರ್ಬೋದು, ಅವ್ರ ಹತ್ರ ನಾವೇ ಸರ್ ನಮ್ಗೆ ಏನೇ ಬೇಕಿತ್ತು, ನಮ್ದು ಇಷ್ಟು ಸಂಸ್ಥೆ ಇದೆ, ಹಾಸ್ಪಿಟಲ್ ಇದೆ, ಎಜುಕೇಶನ್ ಇದೆ, ಇದಿದೆ, ಇದೆಲ್ಲ ಇದೆ, ಇದರಿಂದ ನಿಮ್ಗೆ ಏನೇ ಬೆನಿಫಿಟ್ಸ್ ಬೇಕಾದ್ರೂ ಕೊಡ್ತೀವಿ. ಬೇಕಾದ್ರೆ ರೇಷನಲ್ಲಿ 10% ಡಿಸ್ಕೌಂಟ್ ಕೊಡ್ತೀವಿ, 15% ಕಡಿಮೆ ರೇಟಲ್ಲಿ ಕೊಡ್ತೀವಿ. ದಯವಿಟ್ಟು ನಾವು ಯಾರನ್ನ ಕಳಿಸ್ತೀವಿ ಅವ್ರ ಹತ್ರ ನೀವು ಲಂಚ ತಗೋಬೇಡಿ. ನಾವ್ ಇದು ಕೊಡ್ತಿರೋದೇ ಲಂಚ ಅಂತ ಅನ್ಕೊಳಿಬೇಕಾರೆ ಅವ್ರ ಹತ್ರ ತಗೋಬೇಡಿ, ನೀವು ಹೋಗಿ ಮಾಡಿ ಅಂತ. ಈಗ ಅದನ್ನ ಬದಲಾಗೋರು ಇರ್ತಾರೆ, ಬದಲಾಗದೇ ಇರೋರು ಇರ್ತಾರೆ. ಬಟ್ ನಾವೊಂದು ಮಾರ್ಗನ ಓಪನ್ ಮಾಡಿಸ್ತೀವಿ. ಅಂದ್ರೆ ನಾನು ಹೇಳ್ತಿರುವಂತದ್ದು ಭ್ರಷ್ಟಾಚಾರನ ಸರ್. ನಾನು ಹೇಳ್ತೀನಿ, ಹಿಟ್ಲರ್ ರಾಜ್ಯನ ಆಳೋಕ್ಕಾಗಿಲ್ಲ ಸರ್. ಮಹಾತ್ಮ ಗಾಂಧಿ ಸ್ವತಂತ್ರ ತಂದ್ಕೊಟ್ರು ಸರ್. ಹೌದು. 2 ಸಿಂಪಲ್. ದರ್ಪದಲ್ಲಿ ಮಾಡಿದವನ್ ಕೈಲಿ ಅವರೇ ಹೊಡೆದು ಸಾಯಿಸ್ಬಿಟ್ರು ಅವ್ರು. ಹೌದು. ಶಾಂತಿಯಾಗಿ ಮಾಡಿದವ್ರಿಗೆ ಒಂದು ದೇಶನೇ ಕೊಟ್ಬಿಟ್ಟು. ಹೌದು. ಸೊ ಇಲ್ಲಿ ಘರ್ಷಣೆ, ಆಕರ್ಷಣೆ, ಇದರಿಂದೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇಲ್ಲ ಸರ್. ನನಗಿರುವಂಥದ್ದು ಇಷ್ಟೇ, ನೀನು ಬದಲು ಮಾಡ್ತಿದ್ಯಾ ನಿಮ್ ಕಡೆಯಿಂದ ಮಾಡ್ಕೊಂಡು. ಭ್ರಷ್ಟಾಚಾರ ಆಗೋ ಕೈ ಯಾರ ಕೈಲಿರೋದು? ಈಗ ಸಿಂಪಲ್ ಆಗಿರ್ತಾರೆ, ಉಪೇಂದ್ರ ಸರ್ ಹೇಳ್ತಾರೆ, ನಾನು ದುಡ್ಡು ಇನ್ವೆಸ್ಟ್ ಮಾಡ್ತಾನೆ, ಯಾವನೋ ಒಬ್ಬ ಬಂದ್ಬಿಟ್ಟು ಅವ್ನು ಮತ್ತೆ ದುಡ್ಡು ಸಂಪಾದನೆ ಮಾಡ್ಕೊಳ್ತಾನೆ. ದುಡ್ಡು ಸಂಪಾದನೆ ಮಾಡ್ಕೊಳ್ಳೋ ಕಂಪ್ನಿ ಅಲ್ಲ, ಬಿಸ್ನೆಸ್ ಅಲ್ಲ ಅದು. ಅದು ನಿಜವಾಗ್ಲೂ ಬಿಸ್ನೆಸ್ ಅಲ್ಲ ಅದು. ನಾನು ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ಅಂತ ದುಡ್ಡು ಹಾಕೋ ಬದಲು ನೀವು ಕೂತ್ಕೊಳ್ಳಿ, ಒಂದು ಕಂಟ್ರೋಲ್ ತಗೊಳ್ಳಿ, ನೀವು ಆ ದುಡ್ಡನ್ನ ತಗೊಂಡು ಕೆಲಸ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ನನ್ನ ವಾದ ಸರ್. ಓಕೆ ಸರ್. ಈಗ ಮ್ಯಾಕಿ ಪಾಲಿಸೀಸ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿ ಆಗಿದೆ, ಕಾರ್ಯರೂಪಕ್ಕೆ ತರ್ತೀನಿ ಅನ್ನುವಂಥದ್ದು ನೀವು ಮಾಡ್ತಾ ಇದ್ದೀರಾ. ಬಟ್ ಕೊನೆಯದಾಗಿ ಏನಾದರೂ ಹೇಳೋದಾದರೆ ನಮ್ಮ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ನಾನು ಎಲ್ಲ ವೀಕ್ಷಕರಿಗೂ ನಾನು ಹೇಳೋದೇನೆಂದರೆ, ಮ್ಯಾಕಿ ಪಾಲಿಸೀಸ್ ಅನ್ನುವಂಥದ್ದು ಇದು ಕರ್ನಾಟಕ ಜನರ ಪಕ್ಷ, ರಾಜಕೀಯ ಪಕ್ಷ ಅಂತ ನಾನು ಹೇಳ್ತಾ ಇದ್ದೀನಿ. 6 ಕೋಟಿ ಕನ್ನಡಿಗರು ಅಂದರೆ ನೀವೆಲ್ಲರೂ ಕೂಡ ಇದರ ಮಾಲೀಕರಾಗ್ತೀರಾ, ನೀವೇ ಹೈಕಮಾಂಡ್ ಆಗ್ತೀರಾ. ನಿಮ್ಮನ್ನು ಹೈಕಮಾಂಡ್ ಅಂದ್ಬಿಟ್ಟೆ ನಾವು ಮಾಡ್ತಿದ್ದೀವಿ. ನಮ್ಮ ಈ ಮೊದಲನೇ ಯೋಜನೆ ಏನಪ್ಪ ಅಂದರೆ 2028 ಎಲೆಕ್ಷನ್ ಇದೆಯಲ್ಲ, ಈ ಎಲೆಕ್ಷನ್ಗೆ ನೀವು 224 ಕ್ಷೇತ್ರಕ್ಕೂ ಕೂಡ B.Pharm ಕೊಡಬೇಕು ಅನ್ನುವಂಥದ್ದು ನಮ್ಮ ಗುರಿಯಾಗಿದೆ. ದಯವಿಟ್ಟು ಇದಕ್ಕೆ ನಾವು ಹೇಳುವಂಥದ್ದು ಏನಂದರೆ, ನಾವು ಏನು ಕೆಲಸ ಮಾಡ್ತಿದ್ದೀವಿ ಅದನ್ನು ನೀವು ನೋಡಿ, ನಿಮ್ಮ ಬಿಡುವಿನ ಸಮಯದಲ್ಲಿ ನೋಡಿ, ನಾವು ಏನೇನು ಯೋಜನೆಗಳು ಮಾಡ್ತಿದ್ದೀವಿ, ಏನೇನು ಕಾರ್ಯರೂಪಕ್ಕೆ ತರ್ತಿದ್ದೀವಿ, ನಾವು ನಿಜವಾಗ್ಲೂ ಹಾಸ್ಪಿಟಲ್ಗಳು ಕಟ್ತಾ ಇದ್ದೀವಾ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಮಾಡ್ತಾ ಇದ್ದೀವಾ, ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀವಾ, ಸೂಪರ್ ಮಾರ್ಕೆಟ್ಸ್ ಮಾಡ್ತಾ ಇದ್ದೀವಾ, ವ್ಯವಸಾಯ ಭೂಮಿನ ಯೂಸ್ ಮಾಡ್ತಾ ಇದ್ದೀವಾ, ಇದನ್ನೆಲ್ಲ ನೀವು ಒಬ್ಸರ್ವ್ ಮಾಡಿ. ನಿಜವಾಗ್ಲೂ ನಾವು ಮಾಡ್ತೀವಿ ಅನ್ನೋದು ಆಯಿತು ಅಂತಂದರೆ, ಆ ದೃಷ್ಟಿಕೋನ ಇತ್ತು ಅಂತಂದರೆ, ನಮ್ಮ ಈ ಮೂಮೆಂಟ್ಗೆ ನಿಮ್ಮ ಕೈ ಜೋಡಣೆ ಮಾಡಿ ಇದು ನಿಮ್ಮ ಸರ್ಕಾರವಾಗಿ ರಚನೆ ಮಾಡ್ಕೊಳ್ಳಿ. ಯಾಕೆಂದರೆ ಕ್ಯಾಬಿನೆಟ್ನು ಕೂಡ ನಾವು ಇವಾಗಲೇ ನಿಮ್ಮ ಕೈನಲ್ಲಿ ಆಯ್ಕೆ ಮಾಡಿಸ್ತೀವಿ. ನೀವು ಆಯ್ಕೆ ಮಾಡುವಂಥ ಒಬ್ಬ ವ್ಯಕ್ತಿನೇ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾನೆ, ನೀವು ಆಯ್ಕೆ ಮಾಡುವಂಥ ಒಬ್ಬ ವ್ಯಕ್ತಿನೇ ಹೆಲ್ತ್ ಮಿನಿಸ್ಟರ್ ಆಗಿರ್ತಾನೆ, ನೀವು ಆಯ್ಕೆ ಮಾಡುವಂಥ ಒಬ್ಬ ವ್ಯಕ್ತಿನೇ
ಎಜುಕೇಷನ್ ಮಿನಿಸ್ಟರ್ ಆಗಿರ್ತಾನೆ. ಸೊ ಇದಕ್ಕೆ 18 ತಿಂಗಳು ಪ್ರೊಸೆಸ್ ಇರುತ್ತೆ. ಅದಾದಮೇಲೆ 2ನೇ ರೌಂಡು 4 ತಿಂಗಳು ಪ್ರೊಸೆಸ್ ಇರುತ್ತೆ. ಅದಾದಮೇಲೆ ನೀವುಗಳು ಆಯ್ಕೆ ಮಾಡಿದಂಥ ವ್ಯಕ್ತಿ ಅಲ್ಲಿಗೆ ಏನಾಗ್ತಾನೆ ಅಂತಂದರೆ ಬಿ ಫಾರ್ಮ್ ತೊಗೊಂಡು ಅವನು ಆ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾನೆ. ನಿಮ್ಗೆ ಏನೇನು ಕೆಲಸ ಬೇಕೋ ಆ ಕೆಲಸನೆಲ್ಲ ಅವ್ರ ಕೈನಲ್ಲಿ ಮಾಡಿಸ್ಕೊಳ್ಳಿ. ಅವ್ರು ಕೆಲಸ ಮಾಡೋದಕ್ಕೆ ಅಂತ ನಾವೊಂದು ಸಿಸ್ಟಮ್ ರೆಡಿ ಮಾಡಿದ್ದೀವಿ. ಅಕ್ರಾಸ್ ಕರ್ನಾಟಕ 6 ಝೋನ್ ಥರ ಮಾಡಿದ್ದೀವಿ. ಗುಲ್ಬರ್ಗ ಝೋನ್, ಬೆಳಗಾವಿ ಝೋನ್, ಬಳ್ಳಾರಿ ಝೋನ್, ಮಂಗಳೂರು ಝೋನ್, ಮೈಸೂರು ಝೋನ್ ಆ್ಯಂಡ್ ಬೆಂಗಳೂರು ಝೋನ್ ಅಂತ. ಈಚ್ ಝೋನಲ್ಲಿ 5 ಡಿಸ್ಟಿಕ್ ಇರುತ್ತೆ. ಡಿಸ್ಟಿಕ್ ಕೆಳಗಡೆ ತಾಲೂಕು ಇರುತ್ತೆ, ತಾಲೂಕು ಕೆಳಗಡೆ ಹೋಬಳಿ ಇರುತ್ತೆ, ಹೋಬಳಿ ಕೆಳಗಡೆ ಪಂಚಾಯತ್ ಇರುತ್ತೆ. ಸೊ ಪ್ರತಿ ಹಳ್ಳಿಗೂ ಕೂಡ ಕನೆಕ್ಷನ್ನ ನಾವು ಒಂದು ಆರ್ಗಾನೋಗ್ರಾಮ್ ಸ್ಟ್ರಕ್ಚರಲ್ಲಿ ಮಾಡ್ತಿದ್ದೀವಿ. ಸೊ ನಿಮ್ಮ ಬದಲಾವಣೆ ಈಗ ಶುರುವಾಗಿದೆ ಅಂತಿದೆ, ನನ್ನಿಂದ ಶುರುವಾಗಿದೆ. ಅದಕ್ಕೆ ನಮ್ಮ ಕ್ಯಾಪ್ಷನಲ್ಲಿ ನಾವು ಬರೆದಿದ್ದೀವಿ, ಬದಲಾವಣೆ ಜಗದ ನಿಯಮ 2.0 ಅಂತ ಬರೆದಿದ್ದೀವಿ. ಒಂದು ಹೊಸ ಬದಲಾವಣೆನ ತಗೊಬರ್ತಾ ಇದ್ದೀವಿ. ನಿಮ್ಮ ಸಹಕಾರ ನಮ್ಮ ಮೇಲಿರಬೇಕು. ಐ ಆಮ್ ಚೇಂಜಿಂಗ್, ಐ ಆಮ್ ಆಸ್ಕಿಂಗ್ ವಾಟ್ ಅಬೌಟ್ ಯು. ಸೂಪರ್ ಸರ್, ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.